ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 10th ಸೈನ್ಸ್ ಚಾಪ್ಟರ್ ನಂಬರ್ 1ಗೆ ಸಂಬಂಧಪಟ್ಟ ಹಾಗೆ ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಎಕ್ಸಸೈಸಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು, ಅದರ ಜೊತೆಗೆ ಪಾಠದ ಮಧ್ಯದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಸೊಲ್ಯೂಷನ್ ಅಂದರೆ ಆನ್ಸರನ್ನು ಹೇಗೆ ಬರೆಯೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಈ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಇನ್ಟೆಕ್ಸ್ಟಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋದರೆ, ಅಂದರೆ ಮೊದಲನೇ ಇನ್ಟೆಕ್ಸ್ಟಲ್ಲಿ ಬರುವಂತಹ ಮೊದಲನೇ ಕ್ವಶನ್ ಹೇಳುತ್ತೆ, ವೈ ಶುಡ್ ಎ ಮ್ಯಾಗ್ನೀಷಿಯಂ ರಿಬ್ಬನ್ ಬಿ ಕ್ಲೀನ್ಡ್ ಬಿಫೋರ್ ಬರ್ನಿಂಗ್ ಇನ್ ದ ಏರ್ ಅಂತೇಳಿ. ಅಂದರೆ ಮೆಗ್ನೀಷಿಯಂ ರಿಬ್ಬನನ್ನು ಗಾಳಿಯಲ್ಲಿ ಉರಿಸುವುದಕ್ಕಿಂತ ಮುಂಚಿತವಾಗಿ ಅದನ್ನು ಕ್ಲೀನ್ ಮಾಡಬೇಕು ಯಾಕೆ ಅಂತೇಳಿ. ವೆರಿ ಸಿಂಪಲ್. ಯಾಕೆ ಅಂತ ಹೇಳಿದ್ರೆ ಆ ಒಂದು ಮೆಗ್ನೀಷಿಯಂ ರಿಬ್ಬನ್ನು ಗಾಳಿಯಲ್ಲಿರೋದ್ರಿಂದಾಗಿ ಅದು ಏನಾಗಿರುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಆಗಿರುತ್ತೆ. ಸೊ ಈ ಒಂದು ಮೆಗ್ನೀಷಿಯಂ ಆಕ್ಸೈಡನ್ನು ಫಾರ್ಮೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಾವಲ್ಲಿ ಆ ಒಂದು ಮ್ಯಾಗ್ನೀಷಿಯಮನ್ನು ಕ್ಲೀನಾಗಿ ವಾಶ್ ಮಾಡಿದಾಗ ಅದರಲ್ಲಿರುವಂತಹ ವೇಸ್ಟ್ ಮೆಟೀರಿಯಲ್ ಅಂದರೆ ಇನ್ನೆಸೆಸರಿ ಆಗಿರುವಂತಹ ಮಟೀರಿಯಲ್ಸನ್ನು ನಾವು ಹೊರಗಡೆ ಹಾಕೋದ್ರ ಮೂಲಕವಾಗಿ ಕಂಪ್ಲೀಟ್ ರಿಯಾಕ್ಷನ್ ಪ್ರೋಸೆಸ್ ನಡೀಲಿಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ನಾವು ಆ ಒಂದು ರಿಬ್ಬನನ್ನು ಕ್ಲೀನ್ ಮಾಡ್ತೀವಿ ಅಂಥೇಳಿ ಸುಲಭವಾಗಿ ಹೇಳ್ಬೋದು. ಅಂದರೆ ಈ ರೀತಿ ಕ್ಲೀನ್ ಮಾಡೋದ್ರ ಮೂಲಕವಾಗಿ ನಾವು ಮ್ಯಾಗ್ನೀಷಿಯಂ ಆಕ್ಸೈಡನ್ನು ರಿಮೂವ್ ಮಾಡಿ ಬರೀ ಮ್ಯಾಗ್ನೀಷಿಯಂ ರಿಬ್ಬನನ್ನು ಗಾಳಿನಲ್ಲಿ ಉರಿಸಿದಾಗ ನಮಗೆ ಬೇಕಾಗಿರುವಂಥ ಒಂದು ಪ್ರಾಡಕ್ಟ್ ಸಿಗುತ್ತೆ. ಹಾಗಾಗಿ ಆ ಒಂದು ಕಾರಣದಿಂದಾಗಿ ನಾವು ಮ್ಯಾಗ್ನೀಷಿಯಂ ರಿಬ್ಬನನ್ನು ಕ್ಲೀನ್ ಮಾಡ್ತೀವಿ ಅಂತೇಳಿದೆ. ಇದಾದ ನಂತರದಲ್ಲಿ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಹೇಳುತ್ತೆ, ಕೆಳಗಡೆ ಕೊಟ್ಟಂತಹ ಒಂದು ಈಕ್ವೇಷನ್ಸ್ ಫಾರ್ಮಲ್ಲಿರುವಂಥದ್ದಕ್ಕೆ ಕೆಮಿಕಲ್ ಸಿಂಬಲ್ಸ್ಗಳನ್ನು ಬಳಸಿ ಈ ಒಂದು ಕೆಮಿಕಲ್ ರಿಯಾಕ್ಷನನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಕೆಳಗಡೆ 3 ಪ್ರಶ್ನೆಗಳಿದಾವೆ. ಮೊದಲನೇದಾಗಿ ಹೈಡ್ರೋಜನ್ ಪ್ಲಸ್ ಕ್ಲೋರೈಡ್ ಗಿವ್ಸ್ ರೈಸ್ ಟು ಹೈಡ್ರೋಜನ್ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಹೈಡ್ರೋಜನನ್ನು ನಾವು ಸಿಂಬಲಿಕಲಿ ಬರೆಯೋದಾದಾಗ ನಾವು H2 ಅಂತ ಬರಿತೀವಿ, ಕ್ಲೋರೈಡನ್ನು Cl2 ಅಂತ ಬರಿತೀವಿ. ಅಲ್ಲಿಗೆ H2 + Cl2 ಮಾಡಿದಾಗ ನಿಮಗೆ ಹೈಡ್ರೋಜನ್ ಕ್ಲೋರೈಡ್ ಅಂದರೆ HCl ಫಾರ್ಮೇಷನ್ ಆಗುತ್ತೆ. ಹೈಡ್ರೋಜನ್ 2 ಇದ್ದಾವೆ, ಕ್ಲೋರಿನ್ 2 ಇದ್ದಾವೆ. ಅಂದರೆ ಈಕ್ವೇಷನ್ ಬ್ಯಾಲೆನ್ಸ್ ಮಾಡಬೇಕಾದಾಗ ನೀವು ಲೆಫ್ಟ್ ಸೈಡಲ್ಲಿ ಹೈಡ್ರೋಜನ್ ಮತ್ತು ಕ್ಲೋರಿನ್ಗಳ ಆಟಮ್ಗಳ ಸಂಖ್ಯೆ ಎಷ್ಟಿರುತ್ತೋ ಈ ಕಡೆನೂ ಕೂಡ ಅಷ್ಟೇ ಬರಬೇಕಾಗಿರೋದ್ರಿಂದ 2ನ ಸೇರಿಸ್ತೀರ HClನ ಹಿಂಭಾಗದಲ್ಲಿ. ಅದೇ ರೀತಿ ಎರಡನೇದು ಬಂದು ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ gives rise to barium sulfate plus aluminum chloride. ಸೊ ಬೇರಿಯಂ ಕ್ಲೋರೈಡಿನ ಸಿಂಬಲ್ BaCl2, ಹಾಗೆ ಅಲ್ಯೂಮಿನಿಯಂ ಸಲ್ಫೇಟಿನ ಸಿಂಬಲ್ಲು Al2SO4 ಟ್ವೈಸು. ಇದನ್ನು ನೀವು ಸಿಂಪ್ಲಿಫೈ ಮಾಡಿದಾಗ ಇದನ್ನ ಮುಂದಿನ ಭಾಗದಲ್ಲಿ ಬರೆದಾಗ ಬೇರಿಯಂ ಸಲ್ಫೇಟ್ ಅಂತ ಹೇಳಿದ್ರೆ BaSO4 + 2AlCl2 ಅಂತ ಬರಿಬೇಕಾಗತ್ತೆ. ಓಕೆನಾ? ಅಲ್ಲಿಗೆ ಇದನ್ನು ಈಕ್ವೇಷನ್ ಬ್ಯಾಲೆನ್ಸ್ ಮಾಡಿ ಬರೆದಾಗ BaCl2ನ ಹಿಂಭಾಗದಲ್ಲಿ 3 ಬರಿಬೇಕು, ಈ ಕಡೆ ರೈಟ್ ಸೈಡಲ್ಲಿ BaSO4ನ ಹಿಂಭಾಗದಲ್ಲಿ 3 ಬರಿಬೇಕು, AlCl2ನ ಹಿಂಭಾಗದಲ್ಲಿ 2 ಬರೆದಾಗ ಎರಡೂ ಕಡೆ ಆಯಾ ಮಾಲಿಕ್ಯೂಲ್ಸ್ನ ಸಂಖ್ಯೆ ಸಮ ಬರುತ್ತೆ. ಇದರಿಂದಾಗಿ ನಾವು ಈಕ್ವೇಷನ್ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬೋದು. ಇದಾದ ನಂತರದಲ್ಲಿ ಮೂರನೇದು ಸೋಡಿಯಂ ಪ್ಲಸ್ ವಾಟರ್ ಗಿವ್ಸ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅಂತ ಕೊಟ್ಟಿದ್ದಾರೆ. ಸೋಡಿಯಮನ್ನು ನಾವು Na ಅಂತ ಹೇಳ್ತೀವಿ, ವಾಟರ್ ಅಂದರೆ H2O, ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ NaOH ಪ್ಲಸ್ ಹೈಡ್ರೋಜನ್ ಅಂದರೆ H2. ಈಕ್ವೇಷನ್ ಬ್ಯಾಲೆನ್ಸ್ ಮಾಡ್ತಾ ಬಂದಾಗ Na ಹಿಂಭಾಗದಲ್ಲಿ 2 ಬರಿಬೇಕು, ರೈಟ್ ಸೈಡಲ್ಲೂ ಕೂಡ NaOH ಹಿಂಭಾಗದಲ್ಲಿ 2 ಬರಿಬೇಕು, H2Oನ ಹಿಂಭಾಗದಲ್ಲಿ 2 ಬರೆದಾಗ ಈಕ್ವೇಷನ್ ಬ್ಯಾಲೆನ್ಸ್ ಆಗುತ್ತೆ. ಓಕೆನಾ? ಹಾಗೆ ನೆಕ್ಸ್ಟ್ ಕ್ವಶನ್ ಕೂಡ ಅಷ್ಟೇ, ರೈಟ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ವಿತ್ ಸ್ಟೇಟ್ ಸಿಂಬಲ್ಸ್ ಫಾರ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕೊಟ್ಟಂಥ ಸ್ಟೇಟ್ಮೆಂಟನ್ನು ಬಳಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನೀವೇ ಈಕ್ವೇಷನನ್ನು ಬರೆದು ಆ ಈಕ್ವೇಷನನ್ನು ಬ್ಯಾಲೆನ್ಸ್ ಮಾಡಬೇಕು. ನೋಡಿ ಇಲ್ಲಿ ಸೊಲ್ಯೂಷನ್ಸ್ ಆಫ್ ಬೇರಿಯಂ ಕ್ಲೋರೈಡ್ ಆ್ಯಂಡ್ ಸೋಡಿಯಂ ಸಲ್ಫೇಟ್ ಇನ್ ವಾಟರ್ ರಿಯಾಕ್ಟ್ ಟು ಗಿವ್ ಇನ್ಸಾಲ್ಯುಬಲ್ ಬೇರಿಯಂ ಸಲ್ಫೇಟ್ ಆ್ಯಂಡ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಬೇರಿಯಂ ಕ್ಲೋರೈಡ್ BaCl2 ಮತ್ತು Na2SO4ನು ರಿಯಾಕ್ಷನ್ನಿಂದಾಗಿ BaSO4 ಮತ್ತು 2NaCl ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಬೇಕು, ಇದನ್ನು ಈಕ್ವೇಷನ್ ಬ್ಯಾಲೆನ್ಸ್ ಮಾಡಿದಾಗ. ಹಾಗೆಯೇ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಇನ್ ವಾಟರ್ ರಿಯಾಕ್ಟ್ಸ್ ವಿತ್ ದ ಹೈಡ್ರೋಕ್ಲೋರಿಕ್ ಆಸಿಡ್ ಸೊಲ್ಯೂಷನ್ ಟು ಪ್ರೊಡ್ಯೂಸ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ, ಜೊತೆಗೆ ವಾಟರ್.
ಸೊ ಇಲ್ಲೂ ಕೂಡ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ HCl NaOH ಪ್ಲಸ್ HCl ನ ರಿಯಾಕ್ಟ್ನಿಂದಾಗಿ NaCl ಅಂದರೆ ಇಲ್ಲಿ NaCl ನ ಜೊತೆಗೆ H2O ಲಿಬ್ರೇಟ್ ಆಗುತ್ತೆ. ಇದನ್ನು ನೀವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀರಿ. OH ಇರೋ ಜಾಗಕ್ಕೆ ಏನು ಬಂದಿದೆ, Cl ಬಂದಿದೆ. ಹಾಗಾಗಿ ಇದನ್ನು NaOH ಪ್ಲಸ್ HCl ಗಿವ್ಸ್ NaCl ಪ್ಲಸ್ H2O ಅಂತೇಳಿ ನೀವು ಬರಿತೀರಾ. ಇನ್ನು ಮತ್ತೆ ಇನ್ ಟೆಕ್ಸ್ಟ್ ಕ್ವಶನ್ಸ್ಗೆ ಸಂಬಂಧಪಟ್ಟಾಗೆ ಸೆಟ್ 2 ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋದ್ರೆ ಕ್ವಶನ್ ಇದೆ ಏನಪ್ಪಾ ಅಂದ್ರೆ ಎ ಸೊಲ್ಯೂಷನ್ ಆಫ್ ಎ ಸಬ್ಸ್ಟೆನ್ಸ್ ಎಕ್ಸ್ ಈಸ್ ಯೂಸ್ಡ್ ಫಾರ್ ವೈಟ್ ವಾಷಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ವೈಟ್ ವಾಷಿಂಗಿಗೆ ಯೂಸ್ ಮಾಡುವಂತಹ ಸೊಲ್ಯೂಷನ್ನು ಆ ಒಂದು ಎಕ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಆ ಎಕ್ಸ್ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡ್ತಾ ಹೋದರೆ ನೇಮ್ ದ ಸಬ್ಸ್ಟೆನ್ಸ್ ಎಕ್ಸ್ ಆ್ಯಂಡ್ ರೈಟ್ ಇಟ್ಸ್ ಫಾರ್ಮುಲಾ ಅಂತ ಒಂದೇ ಕ್ವಶನ್. ಸೊ ಅದ್ರ ಪ್ರಕಾರ ಇಲ್ಲಿ ಯಾವುದಪ್ಪ ಅದು ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಕ್ವಿಕ್ ಲೈಮ್ ಅಂತ ಕರಿತೀವಿ, ಅಥವಾ ಅದನ್ನು ಕ್ಯಾಲ್ಸಿಯಂ ಆಕ್ಸೈಡ್ ಅಂತೇಳಿ ಕೂಡ ಕರಿತೀವಿ. ಸಿಂಬಲಿಕಲಿ ಬರೆಯೋದಾದರೆ ಅದನ್ನು CaO ಅಂತೇಳಿ ಬರಿಬೇಕು. ಅದೇ ರೀತಿ ದ ರಿಯಾಕ್ಷನ್ ಆಫ್ ದ ಸಬ್ಸ್ಟೆನ್ಸ್ ಎಕ್ಸ್ ನೇಮ್ಡ್ ಇನ್ 1 ಅಬೋವ್ ವಿತ್ ವಾಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಕ್ಯಾಲ್ಸಿಯಂ ಆಕ್ಸೈಡ್ನು ನೀರಿನೊಂದಿಗೆ ರಿಯಾಕ್ಷನ್ ಆದಾಗ ಏನು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ನೋಡಿ. ಕೆಳಗಡೆ CaO ಪ್ಲಸ್ H2O ಮಾಡಿದರೆ CaOH ಟ್ವೈಸ್ ಅಂತ ಬರಿತೀರಾ. ಇದು ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆ, ವೈ ಈಸ್ ದ ಅಮೌಂಟ್ ಆಫ್ ಗ್ಯಾಸ್ ಕಲೆಕ್ಟೆಡ್ ಇನ್ ಒನ್ ಆಫ್ ದ ಟೆಸ್ಟ್ ಟ್ಯೂಬ್ಸ್ ಇನ್ ಆಕ್ಟಿವಿಟಿ 1.7 ಡಬಲ್ ದ ಅಮೌಂಟ್ ಕಲೆಕ್ಟೆಡ್ ಇನ್ ದ ಅದರ್, ನೇಮ್ ದಿಸ್ ಗ್ಯಾಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಆ ಒಂದು ಆಕ್ಟಿವಿಟಿ 1.7 ನಲ್ಲಿ ಕೊಟ್ಟಿರ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟಾಗಿ ಹೇಳೋದಾದ್ರೆ ಇನ್ ಒನ್ ಆಫ್ ದ ಟೆಸ್ಟ್ ಟ್ಯೂಬ್ ಈಸ್ ಡಬಲ್ ಆಫ್ ದ amount collected in the other because water gets hydrolyzed to release H2 and O2 gas. Here after electrolysis 2 molecules of hydrogen and 1 molecule of oxygen gas are released, hence the amount of hydrogen collected would be double than that of oxygen. ಗೊತ್ತಾಯ್ತಲ್ವಾ. H2O ಎಲೆಕ್ಟ್ರೋಲಿಸಿಸ್ ಮಾಡಿದಾಗ ಹೈಡ್ರೋಜನ್ ಅಯಾನ್ ಬೇರೆ ಆಕ್ಸಿಜನ್ ಅಯಾನ್ಸ್ ಬೇರೆ ಸಪರೇಟ್ ಆದಾಗ ಹೈಡ್ರೋಜನ್ ಅಯಾನ್ಸ್ಗಳ ಸಂಖ್ಯೆ ಆಕ್ಸಿಜನ್ ಅಯಾನ್ಸ್ನ ಸಂಖ್ಯೆಗಿಂತ 2 ಪಟ್ಟು ಜಾಸ್ತಿ ಇರುತ್ತೆ. ಈ ಕಾರಣದಿಂದಾಗಿ ಆ ಒಂದು 2 ಭಾಗದಲ್ಲೂ ಕೂಡ ನೋಡಿದಾಗ ಅಬ್ಸರ್ವ್ ಮಾಡಿದಾಗ ಹೈಡ್ರೋಜನ್ನು ಆಕ್ಸಿಜನ್ನಿನ ಪ್ರಮಾಣಕ್ಕಿಂತ 2 ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥದ್ದು. ವೆರಿ ಸಿಂಪಲ್, ವಾಟರ್ ಈಸ್ ಫಾರ್ಮ್ಡ್ ಬೈ ದ 2:1 ರೇಷಿಯೋ ಅಂತ ಹೇಳ್ಬೋದು. ಹೈಡ್ರೋಜನ್ ಮತ್ತೆ ಆಕ್ಸಿಜನ್ನಿನ 2:1 ರೇಷಿಯೋದ ಆಧಾರದ ಮೇಲೆ ವಾಟರ್ ಫಾರ್ಮೇಷನ್ ಆಗಿರೋದು. ಹಾಗಾಗಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಹೈಡ್ರೋಜನ್ ಮೋರ್ ದ್ಯಾನ್ ದ ಡಬಲ್ ಆಫ್ ಆಕ್ಸಿಜನ್ ಅಂತ ಹೇಳ್ಬೋದು ನಾವು. ಗೊತ್ತಾಯ್ತಲ್ವಾ. ಹಾಗಾಗಿ ಅಲ್ಲಿ ಕಲೆಕ್ಟ್ ಆಗಿರುವಂತಹ ಪ್ರಮಾಣನೂ ಕೂಡ ವ್ಯತ್ಯಾಸ ಇರುವಂತಹದ್ದನ್ನ ನೋಡಬಹುದು. ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇನ್ ಟೆಕ್ಸ್ಟ್ ಕ್ವಶನ್ಸ್ ಸೆಟ್ 3 ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಮೊದಲನೇ ಕ್ವಶನ್, ವೈ ಡಸ್ ದ ಕಲರ್ ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಚೇಂಜ್ ವೆನ್ ಆನ್ ಐರನ್ ನೇಲ್ ಈಸ್ ಡಿಪ್ಡ್ ಇನ್ ಇಟ್ ಅಂತ ಕೊಟ್ಟಿದ್ದಾರೆ. ಯಾಕೆ ಕಾಪರ್ ಸಲ್ಫೇಟ್ ಸೊಲ್ಯೂಷನಿನ ಬಣ್ಣ ಚೇಂಜ್ ಆಗುತ್ತೆ ಯಾವಾಗ ನಾವು ಕಬ್ಬಿಣದ ಮೊಳೆಯನ್ನ ಅದ್ರ ಒಳಗಡೆ ಅದ್ದಿದಾಗ? ಸೊ ವೆರಿ ಸಿಂಪಲ್. ಯಾಕಪ್ಪ ಅಂತ ಹೇಳಿದ್ರೆ ವೆನ್ ಆನ್ ಐರನ್ ನೇಲ್ ಈಸ್ ಡಿಪ್ಡ್ ಇನ್ ದ ಕಾಪರ್ ಸೊಲ್ಯೂಷನ್ ಸಲ್ಫೇಟ್ ಸೊಲ್ಯೂಷನ್, ಐರನ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ದ ಕಾಪರ್ ಸಲ್ಫೇಟ್ ಬಿಕಾಸ್ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್. Therefore, the color of the copper sulfate solution changes. The reaction is Fe plus CuSO4 gives rise to FeSO4 plus Cu. ಅಂದ್ರೆ ಕಾಪರ್ ಸಲ್ಫೇಟ್ ಅಲ್ಲಿರುವಂತಹ ಕಾಪರ್ನ ಜಾಗವನ್ನ ಐರನ್ ಸ್ಪೇಸ್ ಅದು ತುಂಬಿಕೊಳ್ಳುತ್ತೆ. ಕಾರಣ ಇಷ್ಟೇ, ಕಾಪರ್ಗಿಂತ ಮೋರ್ ರಿಯಾಕ್ಟಿವ್ ಐರನ್ ಆಗಿರೋದ್ರಿಂದಾಗಿ ಕಾಪರ್ ಸಲ್ಫೇಟ್ ಇದ್ದಿದ್ದು ಏನಕ್ಕೆ ಕನ್ವರ್ಟ್ ಆಗುತ್ತೆ, ಐರನ್ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಆಗ ಆ ಒಂದು ಬಣ್ಣ ಚೇಂಜ್ ಆಗತ್ತೆ. ಗೊತ್ತಾಯ್ತಲ್ವಾ. ಅಂದ್ರೆ ಅಲ್ಲಿಗೆ ರಿಯಾಕ್ಷನಿನ ನಂತರ ಪ್ರಾಡಕ್ಟ್ ಬದಲಾಗಿದೆ ಅನ್ನೋದನ್ನ ಸೂಚಿಸುತ್ತೆ. ಓಕೆನಾ. ಹಾಗೇನೆ ಮುಂದಿನ ಪ್ರಶ್ನೆಯನ್ನ ನೀವು ನೋಡೋದಾದ್ರೆ, ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅದರ್ ದ್ಯಾನ್ ದ ಒನ್ ಗಿವನ್ ಇನ್ ಆಕ್ಟಿವಿಟಿ 1.10 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಒಂದು ಎಕ್ಸಾಂಪಲ್ ಕೊಡಬೇಕು. ಆಕ್ಟಿವಿಟಿ 1.10 ಬಿಟ್ಟು ಬೇರೊಂದು ಎಕ್ಸಾಂಪಲ್ ಅನ್ನು ಕೊಡಬೇಕು. ಏನು ಕೊಡ್ಬೋದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ರಿಯಾಕ್ಷನ್ ಬಿಟ್ವೀನ್ ಸಿಲ್ವರ್ ನೈಟ್ರೇಟು ಸೋಡಿಯಂ ಕ್ಲೋರೈಡ್ನ ಜೊತೆಗೆ ರಿಯಾಕ್ಟ್ ಆಗೋದನ್ನ ನಾವು ಎಕ್ಸಾಂಪಲ್ ಕೊಡ್ಬೋದು. ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಏನಾಗುತ್ತೆ ಇಲ್ಲಿ ಅಂದ್ರೆ AgNO3 ನಲ್ಲಿರುವಂತಹ Ag ಜೊತೆಗೆ Cl ಸೋಡಿಯಂ ಕ್ಲೋರೈಡ್ ಅಲ್ಲಿರುವಂತಹ Cl ರಿಯಾಕ್ಟ್ ಆಗಿ
ಏನಾಗುತ್ತೆ ಅಂತ ಹೇಳಿದ್ರೆ ನೀವೇನು ಹೇಳ್ಬೋದು, ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಅದೇ ರೀತಿಯಲ್ಲಿ NO3 ಏನಾಗಿದ್ದು ಸಪ್ರೇಟ್ ಆಗಿ NO3 Na ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ನೀವು ಏನು ಹೇಳ್ಬೋದು ಅಂದರೆ NaNO3 ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ ಎಕ್ಸಾಂಪಲ್ ಆಫ್ ಎ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತೇಳಿ ನಾವು ಸುಲಭವಾಗಿ ಹೇಳಬಹುದು. ಹಾಗೆ ಮುಂದುವರಿದು ಮೂರನೇ ಪ್ರಶ್ನೆ ಹೇಳುತ್ತೆ, ಐಡೆಂಟಿಫೈ ದ ಸಬ್ಸ್ಟೆನ್ಸಸ್ ದಟ್ ಆರ್ ಆಕ್ಸಿಡೈಸ್ಡ್ ಅಂಡ್ ದಟ್ ಆರ್ ರೆಡ್ಯೂಸ್ಡ್ ಇನ್ ದ ಫಾಲೋಯಿಂಗ್ ಈಕ್ವೇಶನ್. ಕೆಳಗಡೆ ಕೊಟ್ಟಿದ್ದಾರೆ, ಕೊಟ್ಟಂತ ರಿಯಾಕ್ಷನ್ ಅಲ್ಲಿ ಆಕ್ಸಿಡೈಸ್ಡ್ ಯಾವುದು, ರೆಡ್ಯೂಸ್ಡ್ ಯಾವುದು ಅನ್ನೋದನ್ನ ಕೇಳಿದ್ದಾರೆ. ಯಾವುದು ಆಕ್ಸಿಜನ್ ಪಡ್ಕೊಳ್ಳುತ್ತೋ ಅದನ್ನ ಆಕ್ಸಿಡೇಷನ್ ಅಂತ ಕರಿತೀವಿ. ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ ಹೈಡ್ರೋಜನ್ ಅನ್ನ ಪಡ್ಕೊಂಡ್ರೆ ಅದನ್ನ ಏನಂತ ಕರಿತೀವಿ, ರಿಡಕ್ಷನ್ ಅಂತ ಕರಿತೀವಿ. ಇದರ ಆಧಾರದ ಮೇಲೆ ಸೋಡಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಸೋಡಿಯಂ ಆಕ್ಸೈಡ್ ಫಾರ್ಮೇಷನ್ ಆಗಿದೆ ಅಂದ್ರೆ ಇದನ್ನ ನಾವು ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ಕಾಪರ್ ಆಕ್ಸೈಡ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗೋದ್ರ ಮೂಲಕವಾಗಿ ಕಾಪರ್ ಸಪರೇಟ್ ಆಗುತ್ತೆ, ಹೈಡ್ರೋಜನ್ ಜೊತೆಗೆ ಆಕ್ಸಿಜನ್ ಸೇರ್ಕೊಂಡು ಹೈಡ್ರೋಜನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಕಾಪರ್ ಆಕ್ಸೈಡ್ ನಲ್ಲಿರುವ ಆಕ್ಸಿಜನ್ ಬಿಟ್ಟು ಹೋಗಿರೋದ್ರಿಂದ ಬರೀ ಕಾಪರ್ ಫಾರ್ಮೇಷನ್ ಆಗಿರೋದ್ರಿಂದ ಇದನ್ನ ನಾವು ರಿಡಕ್ಷನ್ಗೆ ಎಕ್ಸಾಂಪಲ್ ಆಗಿ ಹೇಳ್ಬೋದು, ಎರಡನೇದನ್ನ. ಓಕೆನಾ? ಸೊ ಈಗ ಎಕ್ಸಸೈಸ್ಗೆ ಬರ್ತಾ ಹೋದ್ರೆ ಎಕ್ಸಸೈಸ್ ಅಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್, ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಅಬೌಟ್ ದ ರಿಯಾಕ್ಷನ್ ಬಿಲೋ ಆರ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಹೇಳೋದಾದ್ರೆ ನೋಡಿ, ಇಲ್ಲಿ ಕೆಳಗಡೆ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಲೆಡ್ ಆಕ್ಸೈಡ್ ಕಾರ್ಬನ್ ಜೊತೆ ರಿಯಾಕ್ಟ್ ಆಗಿ ಲೆಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಇದರಲ್ಲಿ ಲೆಡ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್ ಅಂತ ಕೊಟ್ಟಿದ್ದಾರೆ, ಕಾರ್ಬನ್ ಡೈಆಕ್ಸೈಡ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಅಂತ ಕೊಟ್ಟಿದ್ದಾರೆ, ಕಾರ್ಬನ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್, ಲೆಡ್ ಆಕ್ಸೈಡ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಂತ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವ್ದು ಸರಿ, ಎ ಮತ್ತೆ ಯಾವುದು ತಪ್ಪು ಅಂತ ಆಕ್ಚುಲಿ ಆಗಿ ಹೇಳಬೇಕು. ಎ ಮತ್ತೆ ಬಿ ತಪ್ಪ, ಎ ಮತ್ತೆ ಸಿ ತಪ್ಪ, ಎ ಬಿ ಅಂಡ್ ಸಿ ತಪ್ಪ, ಅಥವಾ ಆಲ್ ಆಫ್ ದಿ ಅಬೋವ್ನ ಅಂತ ಕೊಟ್ಟಿದ್ದಾರೆ. ಕೊಟ್ಟಂತದ್ದನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ನೋಡಿ, ಲೆಡ್ ಆಕ್ಸೈಡ್ ಏನಾಯ್ತು ಅಂತ ಹೇಳಿದ್ರೆ ರೆಡ್ಯೂಸ್ ಆಯ್ತು, ಅಂದ್ರೆ ತನ್ನಲ್ಲಿರುವ ಆಕ್ಸಿಜನ್ ಅನ್ನ ಬಿಟ್ಟೋಯ್ತು. ಅದೇ ರೀತಿ ಕಾರ್ಬನ್ ಏನ್ ಮಾಡ್ತು, ಆಕ್ಸಿಜನ್ ಅನ್ನ ಪಡ್ಕೊಳ್ತು, ಅಂದ್ರೆ ಕಾರ್ಬನ್ ಆಕ್ಸಿಡೈಸ್ ಆಯ್ತು ಅಲ್ವಾ. ಲೆಡ್ ಆಕ್ಸೈಡ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್ ಅನ್ನೋದು ಸರಿ, ಅದ್ರ ಜೊತೆಗೆ ಇನ್ನೊಂದು ಯಾವುದು, ಕಾರ್ಬನ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಅನ್ನೋದು ಸರಿ. ಅಲ್ಲಿಗೆ ನಿಮಗೆ ಎಲ್ಲಿ ಕೊಟ್ಟುವ ಪ್ರಕಾರ ಎ ಮತ್ತೆ ಬಿ ತಪ್ಪು. ಗೊತ್ತಾಯ್ತಲ್ವಾ? ಎ ಮತ್ತೆ ಬಿ ಅನ್ನ ನೀವು ಆಯ್ಕೆ ಮಾಡಬೇಕಾಗತ್ತೆ. ಅಂದ್ರೆ ಆಪ್ಷನ್ 1 ಸರಿ ಅಂತ ಹೇಳ್ಬೇಕು. ಇಲ್ಲಿ ಇದ್ರ ಆಧಾರದ ಮೇಲೆ ಏನ್ ಹೇಳ್ಬೋದು ಅಂದ್ರೆ, ಬಿಕಾಸ್ ಆಕ್ಸಿಜನ್ ಈಸ್ ಬೀಯಿಂಗ್ ರಿಮೂವ್ಡ್ ಅಂಡ್ ಬಿಕಾಸ್ ದ ರಿಮೂವ್ಡ್ ಆಕ್ಸಿಜನ್ ಫ್ರಮ್ ಲೆಡ್ ಈಸ್ ಆಡೆಡ್ ಟು ದ ಏನಂತ ಹೇಳ್ಬೋದು ನಾವು, ಎಲಿಮೆಂಟಲ್ ಕಾರ್ಬನ್. ಹಾಗಾಗಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂದ್ರೆ ಅದು ಎ ಅಂಡ್ ಬಿ. ಸೊ ಆಪ್ಷನ್ 1 ನೀವು ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಹಾಗೆ ಎರಡನೇ ಕ್ವಶನ್ ಕೂಡ ನೋಡೋದಾದ್ರೆ, Fe2O3 plus 2Al gives rise to Al2O3 plus 2Fe ಅಂತ ಕೊಟ್ಟಿದ್ದಾರೆ. ಈ ಮೇಲಿನ ರಿಯಾಕ್ಷನ್ಗೆ ಸಂಬಂಧಪಟ್ಟಂತಹ ಇನ್ನೊಂದು ಎಕ್ಸಾಂಪಲ್ ಅನ್ನ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ನೀವು ಹೇಳ್ಬೇಕಂದ್ರೆ ಈ ರಿಯಾಕ್ಷನ್ ಯಾವುದಕ್ಕೆ ಎಕ್ಸಾಂಪಲ್, ಕಾಂಬಿನೇಷನ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಿಕಾಂಪೋಸಿಷನ್ ರಿಯಾಕ್ಷನ್ ಮತ್ತೆ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಆಕ್ಚುಲಿ ಏನಾಗಿದೆ ಅಂದ್ರೆ O3 Fe ಅಂತಕ್ಕಂಥ ಜಾಗವನ್ನ Al ಅಲ್ಯೂಮಿನಿಯಂ ಆ ಒಂದು ಸ್ಪೇಸ್ ಅನ್ನ ತುಂಬಿಕೊಳ್ತಾ ಇದೆ. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಆಗಿ ನೀವು ಈ ಒಂದು ಈಕ್ವೇಶನ್ ಅನ್ನ, ಈ ಒಂದು ರಿಯಾಕ್ಷನ್ ಅನ್ನ ನೀವು ಹೇಳಬೇಕಾಗತ್ತೆ. ಇದಾದ ನಂತರದಲ್ಲಿ ನೆಕ್ಸ್ಟ್ ಕ್ವಶನ್, ವಾಟ್ ಹ್ಯಾಪನ್ಸ್ ವೆನ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಈಸ್ ಆಡೆಡ್ ಟು ಐರನ್ ಫೈಲಿಂಗ್ಸ್, ಟಿಕ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಏನ್ ಮಾಡಬೇಕು ಅಂದ್ರೆ ಐರನ್ ಫೈಲಿಂಗ್ಸ್ ಗೆ ಆಡ್ ಮಾಡಿದ್ರೆ ಏನಾಗತ್ತೆ, ಹೈಡ್ರೋಜನ್ ಗ್ಯಾಸ್ ಅಂಡ್ ಐರನ್ ಕ್ಲೋರೈಡ್ ಆರ್ ಪ್ರೊಡ್ಯೂಸ್ಡ್, ಕ್ಲೋರಿನ್ ಗ್ಯಾಸ್ ಅಂಡ್ ಐರನ್ ಹೈಡ್ರಾಕ್ಸೈಡ್ ಪ್ರೊಡ್ಯೂಸ್ಡ್, ನೋ ರಿಯಾಕ್ಷನ್, ಅಥವಾ ಐರನ್ ಸಾಲ್ಟ್. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಒಂದೇ ಆಪ್ಷನ್ ಅನ್ನ ಚೂಸ್ ಮಾಡಬೇಕಾಗತ್ತೆ. ಹೈಡ್ರೋಜನ್ ಗ್ಯಾಸ್ ಅಂಡ್ ಐರನ್ ಕ್ಲೋರೈಡ್ ಆರ್ ಪ್ರೊಡ್ಯೂಸ್ಡ್. ಗೊತ್ತಾಯ್ತಲ್ವಾ? ಅಂದ್ರೆ ಅಲ್ಲಿಗೆ ನೀವು ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಆಸಿಡ್ ಮತ್ತೆ ಮೆಟಲ್ಸ್ ಗಳ ಮಧ್ಯೆ ರಿಯಾಕ್ಷನ್ ಆಗಿ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ, ಮತ್ತೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಇದರ ಆಧಾರದ ಮೇಲೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ ಹೈಡ್ರೋಜನ್ ಕ್ಲೋರೈಡ್ ಪ್ಲಸ್ ಐರನ್ ಗಿವ್ಸ್ ರೈಸ್ ಟು ಐರನ್ ಕ್ಲೋರೈಡ್ ಪ್ಲಸ್ H2 ಅಂತೇಳಿ ರಿಯಾಕ್ಷನ್ ಸಮೇತ ನೀವು ಬರೀಬಹುದು. ಇದಾದ ನಂತರದಲ್ಲಿ
4ನೇ ಪ್ರಶ್ನೆಯನ್ನ ನೀವು ನೋಡೋದಾದ್ರೆ ಪ್ರಶ್ನೆ ಹೇಳುತ್ತೆ ವಾಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್, ವೈ ಶುಡ್ ಎ ಕೆಮಿಕಲ್ ಈಕ್ವೇಶನ್ ಬಿ ಬ್ಯಾಲೆನ್ಸ್ಡ್. ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಅಂದ್ರೆ ಏನು? ವೆರಿ ಸಿಂಪಲ್. ಏನಪ್ಪಾ ಅಂತ ಹೇಳಿದ್ರೆ ಎ ಬ್ಯಾಲೆನ್ಸ್ಡ್ ಈಕ್ವೇಶನ್ ಈಸ್ ದ ಒನ್ ಇನ್ ವಿಚ್ ನಂಬರ್ ಆಫ್ ಡಿಫರೆಂಟ್ ಆಟಮ್ಸ್ ಆನ್ ಬೋತ್ ದ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳ್ತದೆ. ಅಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿರುವ ರಿಯಾಕ್ಟೆಂಟ್ಸ್ ಮತ್ತೆ ರೈಟ್ ಸೈಡ್ ಅಲ್ಲಿರುವ ಪ್ರಾಡಕ್ಟ್ಗಳಲ್ಲಿ ಇರುವಂತ ಪ್ರತಿಯೊಂದು ಆಟಮ್ಸಿನ ಸಂಖ್ಯೆಗಳು ಸೇಮ್ ಇರಬೇಕು. ಇದನ್ನು ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಅಂತ ಕರಿತೀವಿ. ಈ ಒಂದು ಈಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡುವಂತ ಉದ್ದೇಶ, ಯಾಕೆ ಈಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕಪ್ಪ ಅಂದ್ರೆ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಬರುತ್ತೆ. ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲೆಫ್ಟ್ ಸೈಡು ಮತ್ತೆ ರೈಟ್ ಸೈಡು ರಿಯಾಕ್ಟೆಂಟ್ಸ್ ಅಲ್ಲಿ ಇರುವಂತಹ ಎನರ್ಜಿ, ಹಾಗೇನೆ ಈ ಕಡೆ ಬಂದ್ಬಿಟ್ಟು ಪ್ರಾಡಕ್ಟ್ ಸೈಡ್ ಅಲ್ಲಿ ಫಾರ್ಮೇಶನ್ ಆಗ್ತಕ್ಕಂಥ ಪ್ರಾಡಕ್ಟಿನ ಎನರ್ಜಿ ಸೇಮ್ ಬರಬೇಕು ಅಂದ್ರೆ ಯಾವಾಗ ಸೇಮ್ ಆಗುತ್ತೆ ಅಂದ್ರೆ ಅಮೌಂಟ್ ಆಫ್ ಮಾಸ್ ಇನ್ ದ ಲೆಫ್ಟ್ ಸೈಡ್ ಈಸ್ ಈಕ್ವಲ್ ಟು ದ ಅಮೌಂಟ್ ಆಫ್ ಮಾಸ್ ಇನ್ ದ ರೈಟ್ ಸೈಡ್ ಆದಾಗ ಮಾತ್ರ ಈಕ್ವೇಶನ್ ಸಮ ಬರುತ್ತೆ. ಅಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಪ್ಲೈ ಆಗುತ್ತೆ. ಹಾಗಾಗಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ನ ಕಾರಣದಿಂದಾಗಿ ಈಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹಾಗೆ 5ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಟ್ರಾನ್ಸ್ಲೇಟ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಂಟು ಕೆಮಿಕಲ್ ಈಕ್ವೇಶನ್ಸ್ ಅಂಡ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ನೀವು ಈಕ್ವೇಶನ್ ರೂಪದಲ್ಲಿ ಬರೆದು ಅದನ್ನ ಈಕ್ವೇಶನ್ ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೈಡ್ರೋಜನ್ ಗ್ಯಾಸ್ ಕಂಬೈನ್ಸ್ ವಿತ್ ನೈಟ್ರೋಜನ್ ಟು ಫಾರ್ಮ್ ಅಮೋನಿಯಾ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ ಟರ್ನ್ಸ್ ಇನ್ ಟು ದ ಏರ್ ಟು ಗಿವ್ ವಾಟರ್ ಅಂಡ್ ಸಲ್ಫರ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಬೇರಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಅಲ್ಯೂಮಿನಿಯಂ ಸಲ್ಫೇಟ್ ಟು ಗಿವ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಂಡ್ ಎ ಪ್ರೆಸಿಪಿಟೇಟ್ ಆಫ್ ಬೇರಿಯಂ ಸಲ್ಫೇಟ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಪೊಟ್ಯಾಷಿಯಂ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಗಿವ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಸೊಲ್ಯೂಷನ್. ಸೊ ಇವಿಷ್ಟಕ್ಕೂ ನೀವು ಈಕ್ವೇಶನ್ ಬರೆದು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗೋದಾದ್ರೆ ನೋಡಿ, ಇಲ್ಲಿ ಮೊದಲನೇದಕ್ಕೆ ಏನಂತ ಬರಿಬಹುದು ಅಂತ ಹೇಳಿದ್ರೆ ಹೈಡ್ರೋಜನ್ ಅಂದ್ರೆ H2 ಪ್ಲಸ್ ಇನ್ನೊಂದು ಯಾವುದು ಹೈಡ್ರೋಜನ್ ಯಾವುದು ನೈಟ್ರೋಜನ್ ಜೊತೆ ಕಂಬೈನ್ ಆಗಿದೆ ಅಂದ್ರೆ N2. H2 ಪ್ಲಸ್ N2 ಅನ್ನ ನೀವೇನಂತ ಕರಿಬಹುದು ಅಂದ್ರೆ NH3 ಅಂತ ಹೇಳ್ಬೋದು. ಇದು ಅಮೋನಿಯಾ. ಇದು ಅನ್ಬ್ಯಾಲೆನ್ಸ್ ಆಗಿದೆ. ಇದನ್ನ ನೀವು ಬ್ಯಾಲೆನ್ಸ್ ಮಾಡಿ ಬರೆಯೋದಾದ್ರೆ ಏನಾಗತ್ತೆ 3H2 ಪ್ಲಸ್ N2 ಮಾಡಿದ್ರೆ 2NH3 ಅಂತ ಬರೀತೀರ. ಅದೇ ರೀತಿ ಎರಡನೇದು ಹೈಡ್ರೋಜನ್ ಸಲ್ಫೈಡ್ ಜೊತೆಗೆ ಆಕ್ಸಿಜನ್ ಮಧ್ಯೆ ರಿಯಾಕ್ಷನ್ ಆಗಿ ಹೈಡ್ರೋಜನ್ ಡೈಆಕ್ಸೈಡ್ ಮತ್ತೆ ಸಲ್ಫರ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಇದನ್ನ ಈಕ್ವೇಶನ್ ಬ್ಯಾಲೆನ್ಸ್ ಮಾಡಿದ್ರೆ ಅಂದ್ರೆ 2H2S ಪ್ಲಸ್ 3O2 ಗಿವ್ಸ್ ರೈಸ್ ಟು 2H2O ಪ್ಲಸ್ 2SO2 ಅಂತೇಳಿ ಬರೀತೀರ. ಹಾಗೇನೆ ಮೂರನೇದು ಸಿಗೆ ಬಂದ್ಬಿಟ್ಟು ಬೇರಿಯಂ ಕ್ಲೋರೈಡು ಮತ್ತೆ ಇನ್ನೊಂದು ಯಾವುದು ಅಲ್ಯೂಮಿನಿಯಂ ಸಲ್ಫೇಟ್ ನ ಮಧ್ಯೆ ರಿಯಾಕ್ಷನ್ ಉಂಟಾದಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತೆ ಪ್ರೆಸಿಪಿಟೇಟ್ ಆಫ್ ಬೇರಿಯಂ ಕ್ಲೋರೈಡ್ ಅಂದ್ರೆ ನೀವು BaCl2 ಪ್ಲಸ್ Al2SO4 ಟ್ವೈಸ್ ಗಿವ್ಸ್ ರೈಸ್ ಟು AlCl3 ಪ್ಲಸ್ BaSO4 ಅಂತ ಬರೀತೀರ. ಇದು ಅನ್ಬ್ಯಾಲೆನ್ಸ್ಡ್. ಈಗ ನೀವು ಬ್ಯಾಲೆನ್ಸ್ ಮಾಡಿ ಬರೆದಾಗ ಏನಾಗತ್ತೆ, ಅದನ್ನ ಬ್ಯಾಲೆನ್ಸ್ ಮಾಡಿ ಬರೆದಾಗ ಏನಾಗತ್ತೆ ಅಂತ ನೋಡೋದಾದ್ರೆ ಇಲ್ಲಿ 3BaCl2 ಪ್ಲಸ್ Al2SO4 ಟ್ವೈಸ್ ಪ್ಲಸ್ 2AlCl3 AlCl2 ಪ್ಲಸ್ 3BaSO4 ಅಂತ ಹೇಳಬೇಕಾಗತ್ತೆ. ಇನ್ನೊಂದು ಡಿ ಬಂದ್ಬಿಟ್ಟು ಪೊಟ್ಯಾಷಿಯಂ ಮೆಟಲ್ಲು ವಾಟರ್ ಜೊತೆ ರಿಯಾಕ್ಟ್ ಆದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತೆ H2 ಫಾರ್ಮೇಶನ್ ಆಗುತ್ತೆ. ಇದನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಬರೆದ್ರೆ 2K ಪ್ಲಸ್ 2H2O ಗಿವ್ಸ್ ರೈಸ್ ಟು 2KOH ಪ್ಲಸ್ H2 ಅಂತೇಳಿ ಬರಿಬೇಕಾಗತ್ತೆ. ಹಾಗೆ 6ನೇ ಪ್ರಶ್ನೆನೂ ಕೂಡ ಕೆಳಗಡೆ ಈಕ್ವೇಶನ್ ಅವರೇ ಕೊಟ್ಟಿದ್ದಾರೆ. ಕೊಟ್ಟಂತ ಈಕ್ವೇಶನ್ ಗಳನ್ನ ನೀವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಪ್ರಶ್ನೆ HNO3 ಪ್ಲಸ್ CaOH ಟ್ವೈಸ್ ಗಿವ್ಸ್ CaNO3 ಟ್ವೈಸ್ ಪ್ಲಸ್ H2O ಇದೆಯಲ್ವಾ, ಇದನ್ನ ಬ್ಯಾಲೆನ್ಸ್ ಮಾಡ್ತಾ ಬಂದಾಗ ಅಂದ್ರೆ ಎಲ್ಲಾ ಮಾಲಿಕ್ಯೂಲ್ಸ್ಗಳ ಅಂದ್ರೆ ಆಟಮ್ಸ್ಗಳ ಸಂಖ್ಯೆಯನ್ನ ಸಮ ಮಾಡ್ತಾ ಬಂದಾಗ HNO3 ನ ಹಿಂಭಾಗದಲ್ಲಿ 2 ಹಾಕಬೇಕು. ಹಾಗೇನೆ H2O ನ ಹಿಂಭಾಗದಲ್ಲಿ 2 ಹಾಕಿದ್ರೆ ನಿಮಗೆ ಇದು ಈಕ್ವೇಶನ್ ಬ್ಯಾಲೆನ್ಸ್ ಆಗತ್ತೆ. ಇದಾದ ನಂತರದಲ್ಲಿ ಮತ್ತೊಂದು ಇದೆ ಕೆಳಗಡೆ NaOH, ಅದನ್ನು ಕೂಡ
NaOH ನ ಹಿಂಭಾಗದಲ್ಲಿ 2, H2O ನ ಹಿಂಭಾಗದಲ್ಲಿ 2 ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಇದೇ ರೀತಿನಲ್ಲಿ ಸಿ ಆಲ್ರೆಡಿ ಬ್ಯಾಲೆನ್ಸ್ ರೂಪದಲ್ಲಿ ಇದೆ, ಅದು ಅದನ್ನ ಮತ್ತೆ ಬ್ಯಾಲೆನ್ಸ್ ಮಾಡೋ ಅಗತ್ಯತೆ ಇಲ್ಲ. ಇನ್ನು ಡಿ ಬಂದ್ಬಿಟ್ಟು ಡಿ ಈಕ್ವೇಶನ್ ಬ್ಯಾಲೆನ್ಸ್ ಹಾಕಬೇಕು ಅಂದ್ರೆ HCl ನ ಹಿಂಭಾಗದಲ್ಲಿ 2 ಹಾಕಬೇಕಾಗತ್ತೆ. ಓಕೆನಾ? ಸೊ ಇದು ಈಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡಿದೀವಿ. ಇನ್ನು 7ನೇ ಪ್ರಶ್ನೆ ಹೇಳುತ್ತೆ, ಅಲ್ಲೇ ಕೊಟ್ಟಿದ್ದಾರೆ ಕೆಳಗಡೆ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳನ್ನ, ಅಂದ್ರೆ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸಿಂಬಲ್ಗಳನ್ನ ಬಳಸಿದ್ದಾರೆ, ಬಟ್ ವರ್ಡ್ಸ್ಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಹೆಸರುಗಳನ್ನ. ಆ ಹೆಸರುಗಳಿಗೆ ಸಿಂಬಲ್ಗಳನ್ನ ಹಾಕಿ ಬ್ಯಾಲೆನ್ಸ್ ಮಾಡಬೇಕು. ನೋಡಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ CaOH ಟ್ವೈಸು, ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ CO2, ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್ ಅಂದ್ರೆ CaCO3 ಪ್ಲಸ್ H2O. ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಎಲ್ಲಾ ಕಾಂಪೌಂಡ್ಗಳ ಹಿಂಭಾಗದಲ್ಲಿ 2 ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಜಿಂಕು ಪ್ಲಸ್ ಸಿಲ್ವರ್ ನೈಟ್ರೇಟ್ ಅಂದ್ರೆ Zn ಪ್ಲಸ್ AgNO3ಗೆ ಜಿಂಕ್ ನೈಟ್ರೇಟ್ ಅಂದ್ರೆ ZnNO3 ಟ್ವೈಸ್ ಪ್ಲಸ್ 2Ag ಅಂತ ಬರೀತೀರಾ. ಬ್ಯಾಲೆನ್ಸ್ ಮಾಡಿದಾಗ AgNO3 ನ ಹಿಂಭಾಗದಲ್ಲೂ ಕೂಡ 2 ಹಾಕಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 3ನೇದು ಅಲ್ಯೂಮಿನಿಯಂ ಮತ್ತೆ ಕಾಪರ್ ಕ್ಲೋರೈಡ್ ನ ರಿಯಾಕ್ಷನ್ ಜೊತೆಗೆ ಫಾರ್ಮೇಶನ್ ಆಗೋ ಪ್ರಾಡಕ್ಟ್ ಅಲ್ಯೂಮಿನಿಯಂ ಕ್ಲೋರೈಡ್ ಪ್ಲಸ್ ಕಾಪರ್. ಅಲ್ಯೂಮಿನಿಯಂ ಅಂದ್ರೆ Al, ಕಾಪರ್ ಕ್ಲೋರೈಡ್ ಅಂದ್ರೆ CuCl2, ಅಲ್ಯೂಮಿನಿಯಂ ಕ್ಲೋರೈಡ್ ಅಂದ್ರೆ AlCl3 ಮತ್ತೆ ಕಾಪರ್. ಇವುಗಳ ಮುಂದೆ ನೀವು ಈಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕಾಗಿರೋದ್ರಿಂದ Al ಹಿಂಭಾಗದಲ್ಲಿ 2, CuCl2 ಹಿಂಭಾಗದಲ್ಲಿ 3, ಆಮೇಲೆ AlCl3 ಹಿಂಭಾಗದಲ್ಲಿ 3 ಮತ್ತೆ Cu ನ ಹಿಂಭಾಗದಲ್ಲಿ 3 ಹಾಕಬೇಕು. ಇನ್ನು ಕೊನೆಯದಾಗಿ ಬೇರಿಯಂ ಕ್ಲೋರೈಡ್ ಅಂದ್ರೆ BaCl2, ಪೊಟ್ಯಾಷಿಯಂ ಸಲ್ಫೇಟ್ ಅಂದ್ರೆ K2SO4, ಹಾಗೇನೆ ಬೇರಿಯಂ ಸಲ್ಫೇಟ್ ಅಂದ್ರೆ BaSO4, ಪೊಟ್ಯಾಷಿಯಂ ಕ್ಲೋರೈಡ್ ಅಂದ್ರೆ KCl. ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ KCl ನ ಹಿಂಭಾಗದಲ್ಲಿ 2 ಹಾಕಿದಾಗ ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ. ಓಕೆನಾ? ಹಾಗೆ 8ನೇ ಪ್ರಶ್ನೆ, ಇದು ಕೂಡ ಈಕ್ವೇಶನ್ ಬ್ಯಾಲೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ಇದು ಟೈಪ್ ಆಫ್ ರಿಯಾಕ್ಷನ್ ಯಾವುದು ಅಂತ ಹೇಳಬೇಕು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವಂಥ ಈಕ್ವೇಶನ್ಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಹೋದಾಗ KPR ನ ಹಿಂಭಾಗದಲ್ಲಿ 2 ಬರೆದು KI ನ ಹಿಂಭಾಗದಲ್ಲಿ 2 ಬರೆದ್ರೆ ಮೊದಲನೇ ಈಕ್ವೇಶನ್ ಬ್ಯಾಲೆನ್ಸು. ಈ ಒಂದು ರಿಯಾಕ್ಷನ್ ಅನ್ನು ನೋಡಿದಾಗ ಇಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿರೋದನ್ನ ನೋಡ್ಬೋದು. ಹಾಗೆ 2ನೇದು ಆಲ್ರೆಡಿ ಅದು ಈಕ್ವೇಶನ್ ಬ್ಯಾಲೆನ್ಸ್ ಅಲ್ಲಿ ಇದೆ, ಹಾಗಾಗಿ ಇದನ್ನ ನಾವು ಏನಂತ ಕರಿತೀವಿ ಡಿಕಾಂಪೋಸಿಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇನ್ನು 3ನೇದು ಈಕ್ವೇಶನ್ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ HCl ನ ಹಿಂಭಾಗದಲ್ಲಿ 2 ಹಾಕಬೇಕು. ಇದು ಕಾಂಬಿನೇಷನ್ ರಿಯಾಕ್ಷನ್. ನೆಕ್ಸ್ಟ್ ಬಂದು ಮೆಗ್ನೀಷಿಯಮ್ ಮತ್ತೆ HCl ನ ಹಿಂಭಾಗದಲ್ಲಿ 2 ಬರೆದ್ರಿ ಅಂದ್ರೆ ಅದು ಕಂಪ್ಲೀಟ್ ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ. ಇದನ್ನು ಕೂಡ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಆಗಿ ಹೇಳಬಹುದು. ನೆಕ್ಸ್ಟ್ 9ನೇ ಪ್ರಶ್ನೆ, ವಾಟ್ ಈಸ್ ಮೀನ್ಡ್ ಬೈ ಎಕ್ಸೋಥರ್ಮಿಕ್ ಅಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್, ಗಿವ್ ಎಕ್ಸಾಂಪಲ್ಸ್ ಅಂತಿದೆ. ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು, ಜೊತೆಗೆ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಎಂಡೋಥರ್ಮಿಕ್ ಅಂದ್ರೆ ಏನು, ಎಕ್ಸೋಥರ್ಮಿಕ್ ಅಂದ್ರೆ ಏನು ಅಂತ ನೋಡೋದಾದ್ರೆ, an endothermic reaction occurs when energy is absorbed from the surroundings in the form of heat. ಇದನ್ನು ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಯಾವುದೇ ಒಂದು ಕ್ರಿಯೆ ನಡಿಬೇಕಾದಾಗ ಆ ಒಂದು ರಾಸಾಯನಿಕ ಕ್ರಿಯೆಗೆ ಅಗತ್ಯವಾಗಿ ಶಕ್ತಿ ಬೇಕಾಗಿರುತ್ತೆ. ಬೇಕಾದಂತ ಶಕ್ತಿಯನ್ನ ಪಡ್ಕೊಂಡು ರಿಯಾಕ್ಷನ್ ನಡೆದ್ರೆ ಅದನ್ನು ನಾವು ಎಂಡೋಥರ್ಮಿಕ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಫೋಟೋಸಿಂಥಸಿಸ್, ಹಾಗೇನೆ ಮೆಲ್ಟಿಂಗ್ ಆಫ್ ಐಸ್, ಹಾಗೇನೆ ಎವಾಪರೇಷನ್, ಇವುಗಳನ್ನ ಹೇಳ್ಬೋದು. ಅದೇ ಎಕ್ಸೋಥರ್ಮಿಕ್ ಅಂದ್ರೆ ಕಂಪ್ಲೀಟ್ ಆಗಿ ಇದರ ಆಪೋಸಿಟ್ ರಿಯಾಕ್ಷನ್. ಏನಪ್ಪಾ ಅಂದ್ರೆ ರಿಯಾಕ್ಷನ್ ನಡೀಲಿಕ್ಕೆ ರಿಯಾಕ್ಷನ್ ನಡೆದ ನಂತರದಲ್ಲಿ ಸಮ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಆ ರಿಲೀಸ್ ಆಗುವಂತ ಎನರ್ಜಿಯನ್ನ ನಾವು ಎನರ್ಜಿ ರಿಲೀಸ್ ಆಗೋದ್ರ ಮೂಲಕ ರಿಯಾಕ್ಷನ್ ನಡೆದ್ರೆ ಅದನ್ನ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದ್ರೆ an exothermic is one in which energy is released from the system into the surroundings. ಸೊ ಇದಕ್ಕೆ ಎಕ್ಸಾಂಪಲ್ ಏನ್ ಕೊಡ್ಬೋದು ಅಂದ್ರೆ ಎಕ್ಸ್ಪ್ಲೋಷನ್ಸ್ ಕೊಡ್ಬೋದು, ಕಾಂಕ್ರೀಟ್ ಸೆಟ್ಟಿಂಗ್ ಕೊಡ್ಬೋದು, ಹಾಗೇನೆ ನ್ಯೂಕ್ಲಿಯರ್ ಫಿಸನ್ ಮತ್ತೆ ನ್ಯೂಕ್ಲಿಯರ್ ಫ್ಯೂಸನ್. ದೀಸ್ ಆರ್ ದ ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ದ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಓಕೆನಾ? ಸೊ ಇದು ಎಕ್ಸೋಥರ್ಮಿಕ್ ಮತ್ತೆ ಎಂಡೋಥರ್ಮಿಕ್ಗೆ ಡಿಫರೆನ್ಸ್ ಬರೀರಿ ಅಂತಾನು ಕೂಡ ಕೇಳಬಹುದು. ಅದನ್ನು ಕೇಳಿದಾಗ್ಲೂ ಕೂಡ ಇದೇ ರೀತಿನಲ್ಲಿ ನೀವು ಆನ್ಸರ್ನ ಬರಿಬೇಕಾಗತ್ತೆ. 10ನೇ ಪ್ರಶ್ನೆ ಬಂದ್ಬಿಟ್ಟು, ವೈ ಈಸ್ ರೆಸ್ಪಿರೇಷನ್ ಕನ್ಸಿಡರ್ಡ್ ಟು ಬಿ ಆನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್?
ಸೊ ಇಲ್ಲಿ ರೆಸ್ಪಿರೇಷನ್ ಅನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಆಗಿ ಹೇಳ್ಬೋದು. ಅಂದ್ರೆ ಅದನ್ನ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡಬಹುದು. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ, ರೆಸ್ಪಿರೇಷನ್ ಮಾಡೋದ್ರ ಮೂಲಕ ಫಾರ್ ದ ಸರ್ವೈವಲ್ ಆಫ್ ದ ಲೈಫ್ ವಿ ರಿಕ್ವೈರ್ ಎನರ್ಜಿ, ರೈಟ್? ಸೊ ವಿ ಒಬ್ಟೈನ್ ದಿಸ್ ಎನರ್ಜಿ ಫ್ರಮ್ ದ ಫುಡ್ ವಿ ಈಟ್. The food molecules through the process of digestion is broken down into simpler molecule like glucose. These substances come into contact with the oxygen present in our body cells to form carbon dioxide and water along with a certain amount of energy. Therefore, since the energy in the form of heat, respiration is considered to be an exothermic reaction. The reaction taking place is ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಾಗತ್ತೆ, ಆಕ್ಚುಯಲ್ ಆಗಿ ರೆಸ್ಪಿರೇಷನ್ ಅನ್ನೋದು ಕೇವಲ ನಾವು ಗಾಳಿಯನ್ನು ಉಸಿರನ್ನು ಉಸಿರನ್ನು ಹೊರಗಡೆ ಬಿಡೋದಷ್ಟೇ ಅಲ್ಲ. ಪ್ರಮುಖವಾಗಿ ಪ್ರೋಸೆಸ್ ನಡೆಯೋದು ನಾವೇನು ಮಾಡ್ತೀವಿ, ಆಹಾರವನ್ನು ಸೇವಿಸಿರ್ತೀವಿ. ಸೇವಿಸಿದಂಥ ಆಹಾರ ಡೈಜೆಸ್ಟ್ ಆದ ನಂತರದಲ್ಲಿ ಫಾರ್ಮೇಷನ್ ಆಗುವ ಗ್ಲೂಕೋಸು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕಾಗಿರುತ್ತೆ. ಸೊ ಗ್ಲೂಕೋಸಿಗೆ ನಾವು ಆಕ್ಸಿಜನ್ ಅನ್ನು ಕೊಟ್ಟಿವಿ ಅಂದರೆ ಆಗ ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರ್ನ ಜೊತೆಗೆ ಎನರ್ಜಿ ರಿಲೀಸ್ ಆಗುತ್ತೆ. ಅಂದರೆ ರೆಸ್ಪಿರೇಷನ್ನಿಂದಾಗಿನೇ ಎನರ್ಜಿ ಫಾರ್ಮೇಷನ್ ಆಗುತ್ತೆ. ಸೊ ರೆಸ್ಪಿರೇಷನ್ ಈಸ್ ಒನ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ತಗೊಂಡ್ರೆ ದ ಎನರ್ಜಿ ಈಸ್ ರಿಲೀಸ್ಡ್ ಬೈ ದ ರಿಯಾಕ್ಷನ್, ಸೊ ದಟ್ ದ ರೆಸ್ಪಿರೇಷನ್ ಈಸ್ ದ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ವಿಚ್ ಈಸ್ ಕಾಲ್ಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ರೈಟ್? ಸೊ ಅದೇ ರೀತಿಯಲ್ಲಿ ನೀವು 11ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ವೈ ಆರ್ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಕಾಲ್ಡ್ ದ ಆಪೋಸಿಟ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್, ರೈಟ್ ಈಕ್ವೇಶನ್ಸ್ ಫಾರ್ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಡಿಕಾಂಪೋಸಿಷನ್ ರಿಯಾಕ್ಷನ್ ಅನ್ನ ನಾವು ಕಾಂಬಿನೇಷನ್ ರಿಯಾಕ್ಷನ್ ಇನ ಅಪೋಸಿಟ್ ಅಂತ ಕರಿತೀವಿ. ಯಾಕೆ? ತುಂಬಾ ಸುಲಭವಾಗಿ ಹೇಳ್ಬೋದು. ನೀವು ಏನಂತ ಹೇಳಿದ್ರೆ, ಕಾಂಬಿನೇಷನ್ ಅಂದ್ರೆ ಏನೋ, ಎರಡು ರಿಯಾಕ್ಟೆಂಟ್ಸ್ಗಳು ಸೇರಿ ಒಂದು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಅದೇ ಡಿಕಾಂಪೋಸಿಷನ್ ಅಂದ್ರೆ ಏನು, ಒಂದು ರಿಯಾಕ್ಟೆಂಟು ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಗಳಾಗಿ ಫಾರ್ಮೇಷನ್ ಆಗುತ್ತೆ. ಸಿಂಗಲ್ ಮೋರ್ ದ್ಯಾನ್ ಒನ್ ರಿಯಾಕ್ಟೆಂಟ್ಸ್ನ ಜೊತೆಗೆ ಸೇರಿ ಸಿಂಗಲ್ ಪ್ರಾಡಕ್ಟ್ ಫಾರ್ಮೇಷನ್ ಆದರೆ ಅದು ಕಾಂಬಿನೇಷನ್. ಒಂದೇ ಪ್ರಾಡಕ್ಟ್ ಇದ್ದಿದ್ದು 2-3 ರಿಯಾಕ್ಟೆಂಟ್ಸ್ಗಳಾಗಿ ಫಾರ್ಮೇಷನ್ ಆದರೆ ಅದನ್ನು ಪ್ರಾಡಕ್ಟ್ ಆಗಿ ಫಾರ್ಮೇಷನ್ ಆದರೆ ಅದನ್ನು ಡಿಕಾಂಪೋಸಿಷನ್. ಇದೇ ಹೇಳುತ್ತೆ ಏನಂತೇಳಿ, ಇವೆರಡರ ಮಧ್ಯೆ ಆಪೋಸಿಷನ್ ಇದೆ. ನೋಡಿ ಇಲ್ಲಿ combination reaction is said to be the reaction between 2 or more molecules to form a larger molecule, whereas the decomposition reaction is defined as the splitting of larger molecules into 2 or more smaller molecules. This essentially explains that the decomposition reaction is the opposite of the combination reaction. ಇಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಡಿಕಾಂಪೋಸಿಷನ್ ರಿಯಾಕ್ಷನ್ ಒಂದು ಈಕ್ವೇಶನ್ ಬರೀರಿ. ಏನು ಬರೀಬಹುದು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಜಿಂಕ್ ಕಾರ್ಬೋನೇಟು ರಿಯಾಕ್ಷನಿನ ನಂತರ ಜಿಂಕ್ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗ್ತಕ್ಕಂಥದ್ದು. ಕ್ಯಾಲ್ಸಿಯಂ ಕಾರ್ಬೋನೇಟು ಎನರ್ಜಿಯನ್ನು ಆ್ಯಡ್ ಮಾಡಿದೀವಿ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಸ್ಪ್ಲಿಟ್ ಆಗುತ್ತೆ. ಹಾಗೆಯೇ ಮರ್ಕ್ಯೂರಿಕ್ ಆಕ್ಸೈಡು ಮರ್ಕ್ಯೂರಿ ಮತ್ತೆ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಇವುಗಳನ್ನ ಡಿಕಾಂಪೋಸಿಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್ಸ್ಗಳಾಗಿ ಬರೀಬಹುದು. ನೆಕ್ಸ್ಟ್ ಕ್ವಶನ್, ರೈಟ್ ಒನ್ ಈಕ್ವೇಶನ್ ಈಚ್ ಫಾರ್ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಇನ್ ವಿಚ್ ಎನರ್ಜಿ ಈಸ್ ಸಪ್ಲೈಡ್ ಇನ್ ದ ಫಾರ್ಮ್ ಆಫ್ ಹೀಟ್ಸ್, ಲೈಟ್ ಆರ್ ಎಲೆಕ್ಟ್ರಿಸಿಟಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಡಿಕಾಂಪೋಸಿಷನ್ ರಿಯಾಕ್ಷನ್ನಿನ ಮುಖಾಂತರವಾಗಿ ಎನರ್ಜಿಯನ್ನು ಸಪ್ಲೈ ಮಾಡೋದ್ರ ಮೂಲಕ ರಿಯಾಕ್ಷನ್ ನಡಿಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸಾಂಪಲ್ಗಳನ್ನು ನೀವು ಕೊಡ್ತಾ ಹೋಗ್ರಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದೊಂದಾಗಿ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಅಂದರೆ ಅವರು ಹೇಳೋ ಪ್ರಕಾರವಾಗಿ ಮೊದಲನೇದಾಗಿ ಹೀಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸಾಂಪಲ್ಲು, ಲೈಟಿಗೆ ಒಂದು ಎಕ್ಸಾಂಪಲ್ಲು, ಎಲೆಕ್ಟ್ರಿಸಿಟಿಗೆ ಒಂದು ಎಕ್ಸಾಂಪಲ್ಲು. ಅದ್ರ ಪ್ರಕಾರ ಮೊದಲನೇದಾಗಿ ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿಬಹುದು, ವಿತ್ ದ ಸಪ್ಲೈ ಆಫ್ ಎನರ್ಜಿ. ಸೊ ಅದಕ್ಕೆ ನಾವು ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಥವಾ ಥರ್ಮೋಲಿಸಿಸ್ ಅಂತ ಕರಿಬಹುದು. ಅದಕ್ಕೆ ಎಕ್ಸಾಂಪಲ್ ಆಗಿ ನೋಡೋದಾದ್ರೆ, ಡಿಕಾಂಪೋಸಿಷನ್ ಆಫ್ ಪೊಟ್ಯಾಷಿಯಂ ಕ್ಲೋರೇಟ್. When heated strongly, potassium chlorate decomposes into potassium chloride and oxygen. This reaction is used for the preparation of oxygen ಅಂತ ಹೇಳ್ಬೋದು.
ಪೊಟ್ಯಾಷಿಯಂ ಕ್ಲೋರೈಡ್ಗೆ ಹೀಟ್ ಕೊಟ್ಟಾಗ ಅದು ಪೊಟ್ಯಾಷಿಯಂ ಕ್ಲೋರೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಜೊತೆಗೆ ಆಕ್ಸಿಜನ್ ಫಾರ್ಮೇಷನ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಆಗಿ ನೋಡೋದಾದ್ರೆ ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನ್ ರಿಯಾಕ್ಷನ್, ಅದನ್ನ ನಾವು ಎಲೆಕ್ಟ್ರೋಲಿಸಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಾಗ ಹೇಳೋದಾದ್ರೆ ಇಲ್ಲಿ ಡಿಕಾಂಪೋಸಿಷನ್ ಆಫ್ ಸೋಡಿಯಂ ಕ್ಲೋರೈಡ್ ಆನ್ ಪಾಸಿಂಗ್ ಎಲೆಕ್ಟ್ರಿಸಿಟಿ ಥ್ರೂ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಇಟ್ ಡಿಕಾಂಪೋಸಸ್ ಇಂಟು ಸೋಡಿಯಂ ಅಂಡ್ ಕ್ಲೋರಿನ್. ನೋಡಿ, ಸೋಡಿಯಂ ಕ್ಲೋರೈಡ್ಗೆ ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿದಾಗ ಅದು ಡಿಕಾಂಪೋಸ್ ಆಗೋದ್ರ ಮೂಲಕ ಸೋಡಿಯಂ ಮತ್ತೆ ಕ್ಲೋರಿನ್ ಸಪರೇಟ್ ಆಗಿ ಅಯಾನ್ಸ್ಗಳು ಫಾರ್ಮೇಷನ್ ಆಗ್ತಾವೆ. ಇದನ್ನು ಕೂಡ ನಾವು ಎಲೆಕ್ಟ್ರೋಲಿಸಿಸ್ನ ಮುಖಾಂತರವಾಗಿ ಡಿಕಾಂಪೋಸಿಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಆಗಿ ಹೇಳಬಹುದು. ಹಾಗೆ ಸಿ ಬಂದ್ಬಿಟ್ಟು ಇನ್ನೊಂದು ಏನು ಹೇಳ್ಬೋದು ಅಂದ್ರೆ ಫೋಟೋ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಫೋಟೋಲಿಸಿಸ್ ಅಂದ್ರೆ ಏನು ಬೆಳಕಿನ ಸಹಾಯದಿಂದಾಗಿ ನಡೆಯುವಂತ ರಿಯಾಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನೀವು ಇಲ್ಲಿ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ ಯಾವ್ದು ಕೊಡ್ಬೋದು ಅಂತ ಹೇಳಿದ್ರೆ ಡಿಕಾಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್, ಹೈಡ್ರೋಜನ್ ಪೆರಾಕ್ಸೈಡ್ ಡಿಕಾಂಪೋಸಸ್ ಇಂಟು ವಾಟರ್ ಅಂಡ್ ಆಕ್ಸಿಜನ್. ನೋಡಿ, ಹೈಡ್ರೋಜನ್ ಪೆರಾಕ್ಸೈಡ್ ಅಂದ್ರೆ H2O2ಗೆ ಲೈಟ್ ಅನ್ನ ಕೊಟ್ಟಾಗ ಅದು H2O ಆಗಿ ಕನ್ವರ್ಟ್ ಆಗ್ತದೆ. ಇದನ್ನ ನಾವು ಫೋಟೋಲಿಸಿಸ್ ಅಥವಾ ಫೋಟೋ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಈಗ ನೀವು ತಿಳ್ಕೊಂಡ್ರಿ ಏನೋ ಥರ್ಮಲ್ ಡಿಕಾಂಪೋಸಿಷನ್ ಹೇಗಿರುತ್ತೆ, ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನ್ ಹೇಗಿರುತ್ತೆ, ಮತ್ತೆ ಫೋಟೋ ಡಿಕಾಂಪೋಸಿಷನ್ ಹೇಗಿರುತ್ತೆ ಅಂತಕ್ಕಂಥದ್ದನ್ನ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ 13ನೇ ಪ್ರಶ್ನೆ ಬಂದ್ಬಿಟ್ಟು ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ರೈಟ್ ರಿಲಿವೆಂಟ್ ಈಕ್ವೇಶನ್ಸ್ ಫಾರ್ ದ ಅಬೋವ್ ಅಂತ ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಿಸ್ಪ್ಲೇಸ್ಮೆಂಟ್ಗೂ ಡಬಲ್ ಡಿಸ್ಪ್ಲೇಸ್ಮೆಂಟ್ಗೂ ಡಿಫರೆನ್ಸ್ ಅನ್ನ ನಾವು ಹೇಳ್ತಾ ಹೋದ್ರೆ ಮೊದಲನೇದಾಗಿ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಇಟ್ ಈಸ್ ಒನ್ ವೆನ್ ಎ ಮೋರ್ ರಿಯಾಕ್ಟಿವ್ ಸಬ್ಸ್ಟೆನ್ಸ್ ಡಿಸ್ಪ್ಲೇಸ್ ಎ ಲೆಸ್ ರಿಯಾಕ್ಟಿವ್ ಒನ್ ಫ್ರಮ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್. ಓಕೆ, ವೇರ್ ಆಸ್ ಎ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಏನ್ ಹೇಳ್ಬೋದು, ಇಟ್ ಈಸ್ ಒನ್ ವೇರ್ ಎ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಹ್ಯಾಪನ್ಸ್ ಬಿಟ್ವೀನ್ ಟೂ ಕಾಂಪೌಂಡ್ಸ್ ಅಂತ ಹೇಳ್ಬೋದು. ಇಲ್ಲಿ ನೀವು ಎಕ್ಸಾಂಪಲ್ ಸಮೇತವಾಗಿ ನೀವು ಡಿಸ್ಪ್ಲೇಸ್ಮೆಂಟ್ಗೂ ಡಬಲ್ ಡಿಸ್ಪ್ಲೇಸ್ಮೆಂಟ್ಗೂ ಎಕ್ಸಾಂಪಲ್ ಕೊಡೋದಾದ್ರೆ ಮೆಗ್ನೀಷಿಯಂ ಹೈಡ್ರೋಜನ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗಿ ಮೆಗ್ನೀಷಿಯಂ ಕ್ಲೋರೈಡ್ ಮತ್ತೆ ಹೈಡ್ರೋಜನ್ ಫಾರ್ಮೇಷನ್ ಆಗೋದು ಡಿಸ್ಪ್ಲೇಸ್ಮೆಂಟ್ ಆದ್ರೆ, ಪೊಟ್ಯಾಷಿಯಂ ಬ್ರೋಮೈಡ್ ಜೊತೆಗೆ ಬೇರಿಯಂ ಅಯೋಡೈಡ್ ನ ಜೊತೆಗೆ ರಿಯಾಕ್ಟ್ ಆಗೋದ್ರ ಮೂಲಕವಾಗಿ ಪೊಟ್ಯಾಷಿಯಂ ಅಯೋಡೈಡ್ ಮತ್ತೆ ಬೇರಿಯಂ ಬ್ರೋಮೈಡ್ ಫಾರ್ಮೇಷನ್ ಆಗತ್ತಲ್ವಾ, ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತೇಳಿ ಹೇಳಬಹುದು. ಹಾಗೆ 14ನೇ ಕ್ವಶನ್ ಬಂದ್ಬಿಟ್ಟು ಇನ್ ದ ರಿಫೈನಿಂಗ್ ಆಫ್ ಸಿಲ್ವರ್ ದ ರಿಕವರಿ ಆಫ್ ಸಿಲ್ವರ್ ಫ್ರಮ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಇನ್ವಾಲ್ವ್ಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬೈ ಕಾಪರ್ ಮೆಟಲ್, ರೈಟ್ ಡೌನ್ ದ ರಿಯಾಕ್ಷನ್ ಇನ್ವಾಲ್ವ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಿಲ್ವರ್ಗೆ ಸಂಬಂಧಪಟ್ಟ ಹಾಗೆ ಸಿಲ್ವರ್ನ ರಿಫೈನ್ ಮಾಡಬೇಕಾದ ಸಂದರ್ಭದಲ್ಲಿ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ಗೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಕಾಪರ್ ಮೆಟಲ್ ಅನ್ನು ಹಾಕಿದಾಗ ಇಲ್ಲಿ ನಡೆಯುವಂತ ಡಿಸ್ಪ್ಲೇಸ್ಮೆಂಟ್ ಅನ್ನು ನೋಡಿದಾಗ ಕಾಪರು ಸಿಲ್ವರ್ಗಿಂತ ಏನಾಗಿರುತ್ತೆ ಅಂದ್ರೆ ಹೈ ರಿಯಾಕ್ಟಿವ್ ಆಗಿರೋದ್ರಿಂದಾಗಿ ಕಾಪರ್ ಏನ್ ಮಾಡುತ್ತೆ, ಸಿಲ್ವರ್ನ ಜಾಗವನ್ನ ತುಂಬಿಕೊಳ್ಳುತ್ತೆ. ಆಗ ಕಾಪರ್ ಪ್ಲಸ್ AgNO3 Cu ಪ್ಲಸ್ AgNO3 ನಲ್ಲಿ ಏನಾಗುತ್ತೆ ಅಂದ್ರೆ ಎಜಿಯ ಜಾಗವನ್ನ ಕಾಪರ್ ತುಂಬಿಕೊಳ್ಳೋದ್ರಿಂದ CuNO3 ಟ್ವೈಸ್ ಆಗತ್ತೆ, ಆಮೇಲೆ ಸಿಲ್ವರ್ ಹೊರಗಡೆ ಬರುತ್ತೆ. ಇದನ್ನ ನಾವು ಏನೋ ಈಕ್ವೇಶನ್ ಬ್ಯಾಲೆನ್ಸ್ ಮಾಡಿದಾಗ Cu ಪ್ಲಸ್ 2 AgNO3 ಗಿವ್ಸ್ ರೈಸ್ ಟು Cu ಪ್ಲಸ್ NO3 ಟ್ವೈಸ್ ಪ್ಲಸ್ 2 Ag ಅಂತ ಹೇಳಿ ನಾವು ಹೇಳಬಹುದು. ಅದೇ ರೀತಿನಲ್ಲಿ 15ನೇ ಪ್ರಶ್ನೆ ವಾಟ್ ಡು ಯು ಮೀನ್ ಬೈ ಎ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಎಕ್ಸ್ಪ್ಲೈನ್ ಬೈ ಗಿವಿಂಗ್ ಎಕ್ಸಾಂಪಲ್ಸ್. ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂದ್ರೆ ಏನು ಅನ್ನೋದನ್ನ ಉದಾಹರಣೆ ಸಹಿತ ವಿವರಿಸಿ ಅಂತ ಹೇಳಿ ಕ್ವಶನ್. ಏನಿದು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂದ್ರೆ when two solutions containing soluble salts are combined. ನೋಡಿ, ಎರಡು ಸೊಲ್ಯೂಷನ್ಗಳು, ಆ ಎರಡು ಸೊಲ್ಯೂಷನ್ ಅಲ್ಲಿ ಏನಿರಬೇಕು ಅಂದ್ರೆ ಸಾಲ್ಯುಬಲ್ ಸಾಲ್ಟ್ಸ್ ಇರಬೇಕು. ಎರಡು ಸಾಲ್ಯುಬಲ್ ಸಾಲ್ಟ್ಸ್ ಗಳ ಕಾಂಬಿನೇಷನ್ ಇಂದಾಗಿ ಅಲ್ಲಿ ಒಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಪ್ರೋಸೆಸ್ ನಡೀತದೆ. ಈ ಒಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ವಿಚ್ ದ ಅಯಾನ್ಸ್ ಆರ್ ಎಕ್ಸ್ಚೇಂಜ್ಡ್ ಬಿಟ್ವೀನ್ ದ ಕಾಂಪೌಂಡ್ಸ್ when one of such compounds formed is in solid form, that is insoluble in aqueous means water, then it settles down at the bottom of the container. This solid is known as the precipitate and the respective reaction is termed as the
ಪ್ರೆಸಿಪಿಟೇಷನ್ ರಿಯಾಕ್ಷನ್. ಎ ಫ್ಯೂ ಎಕ್ಸಾಂಪಲ್ಸ್ ಆಫ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ಅಂತ ಕೊಟ್ಟಿದ್ದಾರೆ ಕೆಳಗಡೆ. ನೋಡಿ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಎರಡು ಸಾಲ್ಯುಬಲ್ ಸಾಲ್ಟ್ಸ್ಗಳ ಮಧ್ಯೆ ರಿಯಾಕ್ಷನ್ ನಡೆದು ಅದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮುಖಾಂತರ ಒಂದು ಇನ್ಸಾಲ್ಯುಬಲ್ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ, ಅಥವಾ ಅದನ್ನು ನಾವು ಇನ್ಸಾಲ್ಯುಬಲ್ ಸಾಲಿಡ್ ಅಂತ ಕರಿತೀವಿ. ಆ ಒಂದು ಇನ್ಸಾಲ್ಯುಬಲ್ ಸಾಲಿಡ್ ಫಾರ್ಮೇಷನ್ ಆದಂಥ ಸೊಲ್ಯೂಷನಿನ ತಳಭಾಗದಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ. ಅದು ಸಾಲಿಡ್ ರೂಪದಲ್ಲಿರೋದ್ರಿಂದಾಗಿ ಅದನ್ನು ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಈ ರೀತಿಯ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗುವಂಥ ಪ್ರೋಸೆಸ್ ಅನ್ನು ನಾವು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲ್ ಹೇಳೋದಾದ್ರೆ CdSO4 ಅನ್ನೋದು ಒಂದು ಸಾಲ್ಟು, K2S ಅನ್ನೋದೊಂದು ಸಾಲ್ಟು, ಇವೆರಡರ ಕಾಂಬಿನೇಷನ್ ಇಂದಾಗಿ CDS ಅನ್ನುವಂಥ ಒಂದು ಸಾಲಿಡ್ ಮತ್ತೆ K2SO4 ಅನ್ನುವಂಥ ಒಂದು ಲಿಕ್ವಿಡ್ ಫಾರ್ಮೇಷನ್ ಆಗುತ್ತೆ. ಇವೆರಡರ ಮಧ್ಯೆ ಒಂದು ಸಾಲಿಡ್ ಇರೋದ್ರಿಂದಾಗಿ ನಾವು ಇದನ್ನ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕರಿಬಹುದು. NaOH ಅನ್ನುವಂಥ ಒಂದು ಸಾಲ್ಟು ಮೆಗ್ನೀಷಿಯಂ ಕ್ಲೋರೈಡ್ ಅನ್ನುವಂಥ ಸಾಲ್ಟ್ನ ಜೊತೆಗೆ ರಿಯಾಕ್ಷನಿನ ನಂತರ ಸೋಡಿಯಂ ಕ್ಲೋರೈಡ್ ಮತ್ತೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಇಲ್ಲೂ ಕೂಡ MgOH ಟ್ವೈಸ್ ಅನ್ನೋದೇನಿದೆ ಇದು ಸಾಲಿಡ್ ರೂಪದಲ್ಲಿ ಇರುತ್ತೆ. ಹಾಗಾಗಿ ಈ ರಿಯಾಕ್ಷನ್ ಅನ್ನು ಕೂಡ ನೀವು ಪ್ರೆಸಿಪಿಟೇಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಆಗಿ ಕೊಡಬಹುದು. ಸೊ ನೆಕ್ಸ್ಟ್ 16ನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಇನ್ ಟರ್ಮ್ಸ್ ದ ಗೇನ್ ಆಫ್ ಆಕ್ಸಿಜನ್ ವಿತ್ 2 ಎಕ್ಸಾಂಪಲ್ಸ್ ಈಚ್ ಅಂತ ಕೊಟ್ಟಿದ್ದಾರೆ. ಆಕ್ಸಿಡೇಷನ್ ಅಂದ್ರೆ ಏನು, ರಿಡಕ್ಷನ್ ಅಂದ್ರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಏನ್ ಮಾಡ್ಬೇಕಂತೆ ಆ ಒಂದು ಟರ್ಮ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ವೆರಿ ಸಿಂಪಲ್ ಆಗಿ ಹೇಳೋದಾದ್ರೆ ಆಕ್ಸಿಡೇಷನ್ ಅಂದ್ರೆ ಏನು, ಇನ್ ಎ ಕೆಮಿಕಲ್ ರಿಯಾಕ್ಷನ್ ವೆನ್ ದ ಆಕ್ಸಿಜನ್ ಈಸ್ ಆಡೆಡ್ ಟು ದ ಎಲಿಮೆಂಟ್ ಟು ಫಾರ್ಮ್ ಇಟ್ಸ್ ರೆಸ್ಪೆಕ್ಟಿವ್ ಆಕ್ಸೈಡ್, ಇಟ್ ಈಸ್ ದ ಎಲಿಮೆಂಟ್ ಬೀಯಿಂಗ್ ಆಕ್ಸಿಡೈಸ್ಡ್ ಅಂತ ಹೇಳ್ಬೋದು ನಾವು. ಇದಕ್ಕೆ ಎಕ್ಸಾಂಪಲ್ ಸೋಡಿಯಂಗೆ ಆಕ್ಸಿಜನ್ ಹಾಕಿದ್ರೆ ಸೋಡಿಯಂ ಆಕ್ಸೈಡ್ ಆಗುತ್ತೆ. ಹಾಗೇನೆ ಹೈಡ್ರೋಜನ್ ಸಲ್ಫೈಡ್ಗೆ ಆಕ್ಸಿಜನ್ ಹಾಕಿದ್ರೆ H2O ಮತ್ತೆ ಸಲ್ಫರ್ ಡೈಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಇದು ಆಕ್ಸಿಡೇಷನ್ಗೆ ಸಂಬಂಧಪಟ್ಟಂತಹ ಪಾಯಿಂಟ್. ಇನ್ನು ರಿಡಕ್ಷನ್ ಅಂದ್ರೆ ಏನು ಅಂತಂದ್ರೆ ಇನ್ ಎ ಕೆಮಿಕಲ್ ರಿಯಾಕ್ಷನ್ ವೆನ್ ದ ಆಕ್ಸಿಜನ್ ಈಸ್ ರಿಮೂವ್ಡ್ ಫ್ರಮ್ ದ ಕಾಂಪೌಂಡ್ ದೆನ್ ಇಟ್ ಈಸ್ ಸೆಡ್ ಟು ಬಿ ರೆಡ್ಯೂಸ್ಡ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಆಗಿ ಕಾಪರ್ ಆಕ್ಸೈಡ್ ಅಲ್ಲಿರುವಂತಹ ಆಕ್ಸಿಜನ್ಗೆ ಹೈಡ್ರೋಜನ್ ಅನ್ನು ಹಾಕಿದ್ರೆ ಕಾಪರ್ ನಲ್ಲಿರುವ ಆಕ್ಸಿಜನ್ ಹೈಡ್ರೋಜನ್ ಜೊತೆ ಸೇರ್ಕೊಂಡು ಹೈಡ್ರೋಜನ್ ಡೈಆಕ್ಸೈಡ್ ಆಗುತ್ತೆ, ಆಕ್ಸೈಡ್ ಬಿಟ್ಟು ಹೋಗುತ್ತೆ. ಈ ರೀತಿ ನಾವು ಆಕ್ಸಿಜನ್ ಅನ್ನ ಹೊರಗಡೆ ಹಾಕುವ ಪ್ರೋಸೆಸ್ ಅನ್ನೇ ರಿಡಕ್ಷನ್ ಅಂತ ಕರಿತೀವಿ. ನೋಡಿ ಇನ್ನೊಂದು HGO ಅಂತಕ್ಕಂಥದ್ರಲ್ಲಿ ಆಕ್ಸಿಜನ್ ಹೊರಗಡೆ ಹೋಗಿ ಬರೀ Hg ಮಾತ್ರ ಉಳ್ಕೊಳ್ಳುತ್ತೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ರಿಡಕ್ಷನ್. ಹಾಗೆ 17ನೇ ಪ್ರಶ್ನೆ, ಎ ಶೈನಿ ಬ್ರೌನ್ ಕಲರ್ಡ್ ಎಲಿಮೆಂಟ್ X ಆನ್ ಹೀಟಿಂಗ್ ಇನ್ ದ ಏರ್ ಬಿಕಮ್ಸ್ ಬ್ಲ್ಯಾಕ್ ಇನ್ ಕಲರ್, ನೇಮ್ ದ ಎಲಿಮೆಂಟ್ X ಅಂಡ್ ದ ಬ್ಲ್ಯಾಕ್ ಕಲರ್ಡ್ ಕಾಂಪೌಂಡ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಶೈನಿ ಬ್ರೌನ್ ಕಲರ್ಡ್ ಒಂದು ಎಲಿಮೆಂಟ್ ಯಾವಾಗ ಫಾರ್ಮೇಷನ್ ಆಗತ್ತಪ್ಪ ಅಂದ್ರೆ ಅದನ್ನ ನಾವು ಕಾಪರ್ ಮೆಟಲ್ ಅಂತ ಕರಿಬಹುದು. ವೆನ್ ದ ಮೆಟಲ್ ಈಸ್ ಹೀಟೆಡ್ ಇನ್ ಏರ್ ಇಟ್ ರಿಯಾಕ್ಟ್ಸ್ ವಿತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್, ಹೆನ್ಸ್ ದ ಬ್ಲ್ಯಾಕ್ ಕಲರ್ಡ್ ಕಾಂಪೌಂಡ್ ಈಸ್ ಕಾಪರ್ ಆಕ್ಸೈಡ್ ಅಂತ ಹೇಳ್ಬೋದು. ನಾವಿಲ್ಲಿ ಏನ್ ಹೇಳ್ಬೋದು ಅಂದ್ರೆ ಕಾಪರ್ ಆಕ್ಚುಲಿ ಅದೇನದು ಬ್ರೌನ್ ಶೈನಿ ಕಲರ್ಡ್ ಎಲಿಮೆಂಟ್ ಯಾವುದದು ಕಾಪರ್. ಆ ಕಾಪರ್ ಗಾಳಿಯಲ್ಲಿರುವಂತ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಕಾಪರ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಫಾರ್ಮೇಷನ್ ಆದಂತ ಕಾಪರ್ ಆಕ್ಸೈಡ್ ಬ್ಲ್ಯಾಕ್ ಕಲರ್ಡ್ ಕಾಂಪೌಂಡ್ ಆಗಿರುತ್ತೆ ಅಂತೇಳಿ ಎಕ್ಸಾಂಪಲ್ ಸಮೇತ ಹೇಳ್ಬೋದು. ಸೊ ದಟ್ 2Cu plus O2 gives rise to 2CuO. ಓಕೆನಾ? ಅದೇ ರೀತಿನಲ್ಲಿ 18ನೇ ಪ್ರಶ್ನೆ ಹೇಳುತ್ತೆ, ವೈ ಡು ವಿ ಅಪ್ಲೈ ಪೇಂಟ್ ಆನ್ ಐರನ್ ಆರ್ಟಿಕಲ್ಸ್? ಅಂದ್ರೆ ಐರನ್ ಆರ್ಟಿಕಲ್ಸ್ಗೆ ನಾವು ಪೇಂಟ್ ಮಾಡ್ತೀವಲ್ವಾ, ಬಣ್ಣ ಹಚ್ತೀವಲ್ವಾ. ಸೊ ಬಣ್ಣ ಹಚ್ಚತಕ್ಕಂಥ ಉದ್ದೇಶ ಏನು, ಯಾಕೆ ಕಬ್ಬಿಣದ ವಸ್ತುಗಳಿಗೆ ಬಣ್ಣವನ್ನು ಹಚ್ಚುತ್ತಾರೆ? ವೆರಿ ಸಿಂಪಲ್, ಏನಂತ ಹೇಳಿದ್ರೆ ಅದು ರಸ್ಟಿಂಗ್ ಆಫ್ ಐರನ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ. ಸೊ ಅದನ್ನೇ ನೀವಿಲ್ಲಿ ರಿಟರ್ನ್ ರೂಪದಲ್ಲಿ ಬರೆಯೋದಾದ್ರೆ ಏನಂತ ಬರೀಬೇಕು ಅಂದ್ರೆ ಐರನ್ ಆರ್ಟಿಕಲ್ಸ್ ಆರ್ ಪೇಂಟೆಡ್ ಟು ಪ್ರಿವೆಂಟ್ ದೆಮ್ ಫ್ರಮ್ ರಸ್ಟಿಂಗ್. ವೆನ್ ಲೆಫ್ಟ್ ಅನ್ಪೇಂಟೆಡ್ the metal surface comes in contact with the atmospheric oxygen and in the presence of moisture it from iron oxide. But if it painted, the surface does not come in contact with the moisture and air, thus prevents rusting ಅಂತ ಹೇಳಿ ನಾವು ಹೇಳಬಹುದು. ಅದೇ ರೀತಿ 19ನೇ ಪ್ರಶ್ನೆ ಬಂದ್ಬಿಟ್ಟು
ಆಯಿಲ್ ಅಂಡ್ ಫ್ಯಾಟ್ ಕಂಟೈನಿಂಗ್ ಫುಡ್ ಐಟಮ್ಸ್ ಆರ್ ಫ್ಲಶ್ಡ್ ವಿತ್ ನೈಟ್ರೋಜನ್. ವೈ ಅಂದ್ರೆ ಆಯಿಲ್ ಮತ್ತೆ ಫ್ಯಾಟ್ ಅನ್ನ ಒಳಗೊಂಡಂತ ಫುಡ್ ಐಟಮ್ಸ್ಗೆ ನೈಟ್ರೋಜನ್ ಅನ್ನ ಆಡ್ ಮಾಡ್ತಾರೆ, ನೈಟ್ರೋಜನ್ ಗ್ಯಾಸ್ ಒಳಗಡೆ ಅವುಗಳನ್ನ ಇಟ್ಟಿರ್ತಾರೆ. ಯಾಕೆ? ವೆರಿ ಸಿಂಪಲ್. ಇಲ್ಲೂ ಕೂಡ ಅಷ್ಟೇ ಏನಾಗತ್ತೆ ಅಂದ್ರೆ ಆ ಒಂದು ಆಯಿಲ್ ಅಥವಾ ಫ್ಯಾಟು ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗೋದ್ರ ಮೂಲಕ ಆಕ್ಸಿಡೈಸ್ ಆಗತ್ತೆ. ಇದರಿಂದಾಗಿ ಅದನ್ನ ನಾವು ರ್ಯಾನ್ಸಿಡಿಟಿ ಅಂದ್ರೆ ಕೊಳತು ಹೋಗುತ್ತೆ ಅಂತ ಕರಿತೀವಿ ನಾವು. ಹಾಗಾಗಿ ಅಂದ್ರೆ ನೋಡಿ ಇಲ್ಲಿ ದ ಮೇನ್ ಪರ್ಪಸ್ ಆಫ್ ಫ್ಲಶಿಂಗ್ ನೈಟ್ರೋಜನ್ ಇನ್ ಟು ಫುಡ್ ಪ್ಯಾಕೆಟ್ಸ್ that contain oil and fat items to prevent rancidity which occurs when the oil or fat reacts with the oxygen, letting out an unpleasant smell and taste. Therefore, by flushing nitrogen, an unreactive surrounding is created, thus preventing rancidity ಅಂತ ಹೇಳಿ ನಾವು ಹೇಳಬಹುದು. ಸೊ ಹಾಗಿದ್ಮೇಲೆ ಇದೇ ಪಾಯಿಂಟ್ಸ್ ಗಳನ್ನ ನೋಡಿಕೊಂಡು ನೀವು 20ನೇ ಪ್ರಶ್ನೆಗೆ ಆನ್ಸರ್ನ ಹೇಳ್ಬೋದು. ಏನು? ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ವಿತ್ ಒನ್ ಎಕ್ಸಾಂಪಲ್ ಈಚ್ ಅಂತ ಕೊಟ್ಟಿದ್ದಾರೆ. ಕೊರೋಸನ್ ಅಂದ್ರೆ ಏನು, ರ್ಯಾನ್ಸಿಡಿಟಿ ಅಂದ್ರೆ ಏನು? ನೋಡಿ, ವೆರಿ ಸಿಂಪಲ್. ಕೊರೋಸನ್ ಅಂದ್ರೆ ಏನಪ್ಪಾ ಅಂದ್ರೆ ಪ್ರೋಸೆಸ್ ವೇರ್ ಎ ರಿಫೈನ್ಡ್ ಮೆಟಲ್ ಈಸ್ ಆಕ್ಸಿಡೈಸ್ಡ್ ಬೈ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಟು ಫಾರ್ಮ್ ಎ ಮೋರ್ ಸ್ಟೇಬಲ್ ಕಾಂಪೌಂಡ್ such as oxides. The metal gradually degrades during the corrosion process. Rusting of iron is a good example of corrosion where the iron is converted to iron oxide. So that millions of dollars are spent annually in preventing rusting from bridges and other monuments ಅಂತ ಹೇಳ್ಬಿಟ್ಟು ಹೇಳಬಹುದು. ಹಾಗೇನೆ ರ್ಯಾನ್ಸಿಡಿಟಿ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ the condition produced by the aerial oxidation of the oil and fat present in the food material that produces an unpleasant taste and smell. So the rancidity is retarded when the food is kept inside the refrigerator, since the low temperature does not ಪ್ರಮೋಟ್ ದ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳಿ ನಾವು ಹೇಳ್ಬಹುದು. ಸೊ ವೆರಿ ಸಿಂಪಲ್ ಆಗಿ ಏನ್ ಹೇಳ್ಬಹುದು ಅಂದ್ರೆ ಕೊರೋಸನ್ ಅಂತ ಹೇಳಿದ್ರೆ ಮೆಟಲ್ಸ್ ಆಕ್ಸಿಡೈಸ್ ಆಗಿ ಮೆಟಾಲಿಕ್ ಆಕ್ಸೈಡ್ ಆಗ್ತಕ್ಕಂಥದ್ದು. ಹಾಗೇನೆ ರ್ಯಾನ್ಸಿಡಿಟಿ ಅಂದ್ರೂ ಕೂಡ ಫ್ಯಾಟ್ ಅಂಡ್ ಆಯಿಲು ಅದೇ ಮಾಯಿಶ್ಚರ್ ನ ಜೊತೆಗೆ ರಿಯಾಕ್ಟ್ ಆಗೋದ್ರ ಮೂಲಕವಾಗಿ ಒಂದು ಟೇಸ್ಟ್ ಅಥವಾ ಸ್ಮೆಲ್, ಅನ್ಪ್ಲೆಸೆಂಟ್ ಟೇಸ್ಟ್ ಅಥವಾ ಸ್ಮೆಲ್ ಅನ್ನ ಉಂಟು ಮಾಡಿದ್ರೆ ಅದನ್ನ ರ್ಯಾನ್ಸಿಡಿಟಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಈ ಒಂದು ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್ ಚಾಪ್ಟರ್ ನಲ್ಲಿ ಇಂಟೆಕ್ಸ್ಟ್ ಅಲ್ಲಿ ಬರುವಂತ ಕ್ವಶನ್ಸ್ ನ ಜೊತೆಗೆ ಎಕ್ಸರ್ಸೈಸ್ ನಲ್ಲಿ ಬರುವಂತ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಹೇಗೆ ಬರಿಬಹುದು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಷ್ಟೋ ತನಕ ತಾವೆಲ್ಲರೂ ಕೂಡ ವಿಡಿಯೋ ನೋಡಿದ್ದೀರಾ. ಹಾಗಾಗಿ ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಥ್ಯಾಂಕ್ಸ್. ಹಾಗೆ ಇದೇ ರೀತಿಯ ವಿಡಿಯೋಸ್ನ ಮುಂದಿನ ಒಂದು ಸೆಕ್ಷನ್ ಅಲ್ಲಿ ಮತ್ತೆ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬೈ ಬಾಯ್.